ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಎನ್ ಸಿ ಆರ್ ಟಿ ಹಿಸ್ಟ್ರಿಯನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಇಂದಿನ ತರಗತಿಗಳಲ್ಲಿ ಏನೇನು ನೋಡಿದ್ವಿ ಅಂತ ನೆನ್ಪು ಮಾಡ್ಕೊಳ್ಳಿ. ಎಲ್ಲ ನಾನು ವಿಡಿಯೋ ಆಗಿ ಪಬ್ಲಿಷ್ ಮಾಡ್ತಾ ಇದ್ದೇನೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟಲ್ಲೇ ತಿಳಿಸಿ. ಇವತ್ತು ಚಾಪ್ಟರ್ 9 ಸ್ಟಾರ್ಟ್ ಮಾಡೋಣ. ಇದಾದಮೇಲೆ ಸ್ವಲ್ಪ ಹೊತ್ತಿಗೆ ಒಂದು 11 ಗಂಟೆಯ ಒಳಗೆ ಇನ್ನೊಂದು ಚಾಪ್ಟರನ್ನು ಸಹ ನಾನು ಅಪ್ಲೋಡ್ ಮಾಡ್ತೇನೆ ವಿಡಿಯೋವನ್ನು. ಈ ಚಾಪ್ಟರ್ನಲ್ಲಿ ರೀಜನಲ್ ಕಲ್ಚರ್ಸ್ ಹೇಗೆ ಬೆಳೀತಾ ಬಂತು, ಬೇರೆ ಬೇರೆ ಪ್ರಾದೇಶಿಕ ವಿಭಾಗಗಳಲ್ಲಿ ಕಲೆ ಸಂಸ್ಕೃತಿ ಹೇಗೆ ಬೆಳೀತಾ ಬಂದಿದೆ, ಹೇಗೆ ಟ್ರಾನ್ಸ್ಫಾರ್ಮ್ ಆಯಿತು. ಭಾರತ ಇಷ್ಟೊಂದು ಸಮೃದ್ಧವಾದ ಶ್ರೀಮಂತ ಪರಂಪರೆಯನ್ನು ಹೊಂದಿದೆ ಅಲ್ವಾ. ಹಾಗಾಗಿ ಅದರ ಹಿಸ್ಟ್ರಿಯನ್ನು ನಾವು ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೇವೆ. ನೋಡೋಣ, ಒಂದೊಂದಾಗಿ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇಂಡಿಯಾ ಭಾರತ ಈಗಿರೋ ಥರ ಆಗಿರಲಿಲ್ಲ. ಯಾವ ಒಂದು ಶೇಪಲ್ಲಿ ಇದೆಯೋ ಕೆಳಗಡೆ ಈ ಥರ ಇದ್ದರೂ ಉತ್ತರ ಭಾರತ ಹೇಗಿತ್ತು ಮಾಡ್ಕೊಳ್ಳಿ. ಪಾಕಿಸ್ತಾನ ಅನ್ನೋದು ಆವಾಗಿತ್ತ, ಅವಾಗಿರಲಿಲ್ಲ. ನಾವು ನೋಡ್ತಾ ಹೋಗ್ತೇವೆ ಕಿಂಗ್ಡಮ್ಸ್ಗಳು ಹೇಗೆ ಇರ್ತು ಅಂತ. ಆವಾಗ ಆಗಿನ ಕಾಲದ ಭಾರತವನ್ನು ನೆನಪು ಮಾಡ್ಕೊಳ್ಳಿ, ಇನ್ನಷ್ಟು ವಿಸ್ತಾರವಾಗಿರುತ್ತೆ. ನೀವು ಹಿಂದಿನ ಕಾಲದ ಮ್ಯಾಪ್ಗಳನ್ನು ನೋಡಿದರೆ, ಬೇರೆ ಬೇರೆ ಸಾಮ್ರಾಜ್ಯಗಳನ್ನು ನೋಡಿದರೆ ಇಷ್ಟು ವಿಸ್ತಾರ ಆಗಿರೋದನ್ನು ನೀವು ನೋಡ್ಬೋದು ಅದರಲ್ಲಿ. ಇಮ್ಯಾಜಿನ್ ಟ್ರಾವೆಲಿಂಗ್ ಅಕ್ರಾಸ್ ಇಂಡಿಯಾ 1000 years ago. ಸಾವಿರಾರು ವರ್ಷಗಳ ಹಿಂದೆ ನೀವು ಭಾರತದಲ್ಲಿ ತಿರುಗಾಡ್ತಾ ಇದ್ದೀರಿ, ಟ್ರಾವೆಲ್ ಮಾಡ್ತಾ ಇದ್ದೀರಿ. ಕೇರಳದಿಂದ ನೀವು ರಾಜಸ್ಥಾನದ ಕಡೆ ಟ್ರಾವೆಲ್ ಮಾಡ್ತೀರಿ ಅಂತಂದರೆ, ಕೇರಳ, ರಾಜಸ್ಥಾನ ಈ ಕಡೆ ಹೋದ್ರಿ, ಇಲ್ಲಿಂದ ಮತ್ತೆ ಬೆಂಗಾಲಿಗೆ ಹೋದ್ರಿ. ಬೆಂಗಾಲ್ ಕಡೆ ಹೋದರೆ ಒಂದು ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಕಾಣಿಸ್ತಾ ಹೋಗುತ್ತೆ. ಯು ವುಡ್ ನೋಟಿಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಲ್ವಾ. ಇಲ್ಲಿಂದ ಇಲ್ಲಿ ತನಕ ಹೋದಾಗ ತುಂಬ ತರಹದ ಲ್ಯಾಂಗ್ವೇಜಸ್, ಪ್ರತಿ ಒಂದು 15-20 ಕಿಲೋಮೀಟ್ರಿಗೂ ಸ್ಲ್ಯಾಂಗ್ ಬದಲಾಗ್ತಾ ಇರುತ್ತೆ. ನಿಮ್ಮ ಡೈಲೆಕ್ಟ್, ಪೀಪಲ್ ಸ್ಪೀಕ್ ಡಿಫರೆಂಟ್ ಲ್ಯಾಂಗ್ವೇಜಸ್. ಫುಡ್ ಆಹಾರ ಎಷ್ಟೊಂದು ವೈವಿಧ್ಯವಾಗಿರುತ್ತೆ. ಮತ್ತು ದೆ ವರ್ಷಿಪ್ ಡಿಫರೆಂಟ್ಲಿ. ಅವರ ಆಚರಣೆಗಳು, ಧರ್ಮ ಇದೆಲ್ಲ ಡಿಫರೆಂಟ್ ಆಗಿರುತ್ತೆ. ಮ್ಯೂಸಿಕ್ಕು, ಡ್ಯಾನ್ಸು, ಸ್ಟೋರೀಸು ಪ್ರತಿಯೊಂದು ಡಿಫರೆಂಟ್ ಅಲ್ವಾ. ಇಲ್ಲಿಂದ ನಾವು ಹೋಗಿರೋದು ಒಂದೇ ದೇಶದ ಒಳಗಡೆನೆ, ಒಂದೇ ದೇಶದ ಪ್ರದೇಶಗಳನ್ನೇ ನೋಡ್ತಾ ಇದ್ದೇವೆ. ಎಷ್ಟೊಂದು ಬದಲಾವಣೆ, ಲ್ಯಾಂಗ್ವೇಜ್ ಇರಬಹುದು, ಫುಡ್ ಇರಬಹುದು, ಕಲ್ಚರ್, ಅವರ ಆಚರಣೆಗಳು, ವರ್ಷಿಪ್ ಇರಬಹುದು, ಮ್ಯೂಸಿಕ್, ಡ್ಯಾನ್ಸ್, ಸ್ಟೋರೀಸ್, ಎಷ್ಟೊಂದು ರೀತಿಯಾದಂತಹ ಡಿಫರೆನ್ಸಸ್. ಆದರೆ ಇದೆಲ್ಲ ಒಂದೇ ದಿವಸಕ್ಕಾಯ್ತಾ ಅಲ್ವಾ, ಹಾಗಾಗಲ್ಲ ಅದು. ದೀಸ್ ಕಲ್ಚರ್ಸ್ ಡಿಡ್ ನಾಟ್ ಸಡನ್ಲಿ ಅಪಿಯರ್. ಇಟ್ ಡೆವಲಪ್ಡ್ ಸ್ಲೋಲಿ ಥ್ರೂ ಮೈಗ್ರೇಷನ್. ವಲಸೆ ಹೋಗಿರೋರು, ವಲಸೆ ಬಂದಿರೋರು, ಟ್ರೇಡಿಂದ ಹೇಗೆ ಕಲ್ಚರ್ ಡೆವಲಪ್ ಆಗುತ್ತೆ ಅನ್ನೋದು ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ ನೋಡಿದ್ವಿ. ಇವಾಗ ಟ್ರೈಬಲ್ ಪೀಪಲ್ಗಳು ಹೇಗೆ ಕಲ್ಚರನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಮತ್ತು ಪೊಲಿಟಿಕಲ್ ಚೇಂಜಸ್, ಯಾವ ರಾಜ ಯಾವ ವಿಷಯಕ್ಕೆ ಮಹತ್ವ ಕೊಡ್ತಾ ಇದ್ದ ಅದು ಇಂಪಾರ್ಟೆಂಟ್. ರಿಲಿಜಿಯಸ್ ಟ್ರೆಡಿಷನ್ಸ್, ಅವರು ನಂಬಿಕೊಂಡು ಬಂದಿರುವಂತಹ ಧರ್ಮದಲ್ಲಿ ಯಾವ್ಯಾವುದಕ್ಕೆ ಅವಕಾಶಗಳಿದೆ. ನೆಕ್ಸ್ಟು ಇಂಟರಾಕ್ಷನ್ ಬಿಟ್ವೀನ್ ಕಮ್ಯುನಿಟೀಸ್. ಒಂದು ಕಮ್ಯುನಿಟಿ, ಒಂದು ಸಮುದಾಯ ಇನ್ನೊಂದು ಸಮುದಾಯದ ಜೊತೆ ಹೇಗೆ ಇಂಟರಾಕ್ಟ್ ಮಾಡುತ್ತೆ, ಎಲ್ಲ ವಿಷಯಗಳಿಂದ ಡೆವಲಪ್ ಆಗಿರೋದೇನು ಕಲ್ಚರ್. ರೇಷನ್, ಟ್ರೇಡ್, ಪೊಲಿಟಿಕಲ್ ಚೇಂಜಸ್, ರಿಲಿಜಿಯಸ್ ಟ್ರೆಡಿಷನ್ಸ್, ಇಂಟರಾಕ್ಷನ್ ಬಿಟ್ವೀನ್ ಕಮ್ಯುನಿಟೀಸ್ ಕೊಂಡಿರೋದು ಕಲ್ಚರ್. ಇಷ್ಟೇ ಅಲ್ಲ, ಇನ್ನಷ್ಟು ವಿವಿಧ ಅಂಶಗಳನ್ನು ನೋಡಬಹುದು ನಾವು. ಆಗಿನ ಕಾಲದಲ್ಲಿ ಇದನ್ನು ಮುಖ್ಯವಾಗಿ ನಾವು ಪರಿಗಣಿಸ್ತೇವೆ. ಈ ಚಾಪ್ಟರ್ನ ಮುಖ್ಯವಾದ ಐಡಿಯಾ ಏನು? ರೀಜನಲ್ ಕಲ್ಚರ್ ಇಸ್ ಕ್ರಿಯೇಟೆಡ್ ಓವರ್ ಟೈಮ್, ಇಂಟರಾಕ್ಷನ್ ಆ್ಯಂಡ್ ಅಡಾಪ್ಟೇಷನ್. ಸಂವಹನ, ಕಮ್ಯುನಿಕೇಷನ್, ಇಂಟರಾಕ್ಷನ್, ಅಡಾಪ್ಟೇಷನ್. ಬೇರೆ ಎಲ್ಲಿಂದ ಒಂದು ವಿಭಾಗದಿಂದ ಬಂದವರು, ಬೇರೆ ಪ್ರದೇಶದಿಂದ ಬಂದವರು ಸಂಪೂರ್ಣವಾಗಿ ನಮ್ಮ ಪ್ರದೇಶದವರೇ ಅಂತ ಆಗ್ಬಿಡ್ತಾರೆ ಎಷ್ಟೋ ಸಾರಿ ಅಲ್ವಾ. ಹೊರಗಿನವರಿಗೂ ನಮ್ಮವರಿಗೂ ಡಿಫ್ರೆನ್ಸ್ ಇರೋದಿಲ್ಲ. ಈಗ ಕರ್ನಾಟಕದಲ್ಲಿ ಯಾರೇ ಹೊರಗಡೆಯಿಂದ ಬರಲಿ, ಕನ್ನಡದವರು ಅವ್ರನ್ನ ಸ್ವೀಕರಿಸ್ತಾರೆ ಕೆಲವೊಂದು ವಿಭಾಗದಲ್ಲಿ, ಕೆಲವೊಂದು ಪ್ರದೇಶಗಳಲ್ಲಿ ಅವ್ರನ್ನ ವಿರೋಧಿಸ್ತಾರೆ. ಕಾನ್ಫ್ಲಿಕ್ಟು ಇದೆ ಕೆಲವೊಂದು ಕಡೆ. ಎಲ್ಲ ಪ್ರದೇಶ, ಎಲ್ಲ ಭಾಷೆಯವರಿಗೂ ಬೆಂಗಳೂರಿನಲ್ಲಿ ಸ್ಥಾನಮಾನ ಇದೆ ಅಂತ ಹೇಳ್ತಾನೂ ಇರ್ತಾರೆ. ಹಾಗಾಗಿ ನೋಡಿ, ಕಲ್ಚರ್ ಇಸ್ ಡೈನಾಮಿಕ್, ನಾಟ್ ಫಿಕ್ಸ್ಡ್. ಕಲ್ಚರ್ ಅನ್ನೋದು ಪ್ರತಿ ದಿವಸ ಅಥವಾ ಪ್ರತಿ ಕ್ಷಣ ಸಣ್ಣದಾಗಿ ಬದಲಾಗ್ತಾ ಇರುತ್ತೆ.
ನಮಗದು ಗೊತ್ತಾಗೋದು ದೊಡ್ಡ ಬದಲಾವಣೆ ಆದಾಗ. ಚಿಕ್ಕ ಚಿಕ್ಕ ಬದಲಾವಣೆ ಯಾವಾಗಲೂ ಆಗ್ತಾನೆ ಇರುತ್ತೆ, ಫಿಕ್ಸ್ ಆಗಿರೋದಿಲ್ಲ. ಈಗ ನಾವು ನೋಡ್ತಾ ಇರೋ ಯಾವುದೋ ಒಂದು ವಿಡಿಯೋ, ಯೂಟ್ಯೂಬಲ್ಲಿ ಇರ್ಬೋದು, ಇನ್ಸ್ಟಾಗ್ರಾಮು, ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿ, ಆ ವಿಡಿಯೋದಿಂದ ನಮಗೇನೋ ಒಳಗಡೆ ಒಂದು ಎಫೆಕ್ಟ್ ಆಗ್ತಾ ಇರುತ್ತೆ ಅಲ್ವಾ, ಹೊಸದಾಗಿ ಏನೋ ತಿಳ್ಕೊಳ್ತಾ ಇರ್ತೇವೆ. ಆದರೆ ಅದು ಕನ್ಸಿಸ್ಟೆಂಟಾಗಿ ಸಿಕ್ಕಿದ್ರೆ ಮಾತ್ರ ಅದು ಉಳಿಯುತ್ತೆ ತಲೆಯಲ್ಲಿ. ಇವತ್ತೊಂದು ವಿಡಿಯೋ, ನಾಳೆ ಒಂದು ವಿಡಿಯೋ, ರೀಲ್ಸ್ ಥರ ಸ್ಕ್ರೋಲ್ ಮಾಡ್ತಾ ಇದ್ದರೆ ಅದು ಉಳಿಯೋದಿಲ್ಲ, ಒಂದಾದ್ಮೇಲೆ ಒಂದು ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಆದರೆ ಪದೇ ಪದೇ ಒಂದು ವಿಚಾರ ನಮ್ಮ ಮನಸ್ಸಿಗೆ ತಿಳಿತಾ ಇದ್ದ ಹಾಗೆ ನಾವು ಅದಕ್ಕೆ ಅಡಾಪ್ಟ್ ಆಗ್ತೇವೆ. ಡೈನಾಮಿಕ್ ಆಗಿ ನಾವು ಬದಲಾಗ್ತಾ ಇರ್ತೇವೆ, ಫಿಕ್ಸ್ ಆಗಿರೋದಿಲ್ಲ. ಇಲ್ಲಿ ನೋಡಿ, ಲ್ಯಾಂಗ್ವೇಜ್ ಆ್ಯಂಡ್ ಐಡೆಂಟಿಟಿ, ಮಲಯಾಳಂ ಬಗ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಅಲ್ಲಿ ಏನಾದರೂ ಇದೆಯಾ ಅಂತ ನೋಡೋಣ. ಅರ್ಲಿ ಕೇರಳ ಇನ್ಸ್ಕ್ರಿಪ್ಷನ್ ನೋಡಿ, ಮಲಯಾಳಂದಲ್ಲಿ ಆಗಿನ ಕಾಲದಲ್ಲೇ ಇನ್ಸ್ಕ್ರಿಪ್ಷನ್ನು, ಮ್ಯಾನುಸ್ಕ್ರಿಪ್ಟು, ಇನ್ಸ್ಕ್ರಿಪ್ಷನ್ನು, ಆರ್ಕಿಯಾಲಜಿಕಲ್ ರಿಮೇನ್ಸು, ಲಿಟ್ರರಿ ಸೋರ್ಸ್ಗಳು, ಬೇರೆ ಬೇರೆದನ್ನು ನೋಡಿದ್ವಿ. ಹಿಸ್ಟ್ರಿಗೆ ಏನೇನು ಎವಿಡೆನ್ಸು ಅನ್ನೋದ್ರ ಬಗ್ಗೆ. ಎಸ್, ಇಲ್ಲಿ ನೋಡೋಣ ಏನು ಹೇಳ್ತಾ ಇದ್ದಾರೆ. ಕೇರಳಕ್ಕೆ ಹೋಗೋಣ ಮೊದಲು. ಸುಮಾರು 9ನೇ ಶತಮಾನದ ಕಾಲ ಚೇರಾ ಕಿಂಗ್ಡಮ್, ಮಹೋದಯಪುರಂ ಅನ್ನೋದರಲ್ಲಿ ಆವಾಗ ಚೇರಾ ಕಿಂಗ್ಡಮ್ ಇತ್ತು. ಆ ರೀಜನಲ್ ಐಡೆಂಟಿಟಿಯನ್ನು, ಪ್ರಾದೇಶಿಕ ಅಸ್ಮಿತೆ ಅಂತ ಕೆಲವರು ಹೇಳ್ತಾರೆ, ಪ್ರಾದೇಶಿಕ ಗುರುತು ಅಂತ ಹೇಳ್ತಾರೆ, ಅದನ್ನು ಶೇಪ್, ಅದಕ್ಕೊಂದು ರೂಪ ಕೊಡೋದ್ರಲ್ಲಿ ಚೇರಾ ಕಿಂಗ್ಡಮ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇಂಪಾರ್ಟೆಂಟ್ ಆಗಿ ಏನಾಗಿರೋದು ಅಂತಂದರೆ, ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ಮೆನಿ ಪ್ಲೇಸಸ್ ಇನ್ ಇಂಡಿಯಾ ಅ ರೀಜನಲ್ ಲ್ಯಾಂಗ್ವೇಜ್ ಬಿಗನ್ ಟು ಬಿ ಯೂಸ್ಡ್ ಇನ್ ಅಫಿಷಿಯಲ್ ಪ್ರಾದೇಶಿಕ ಭಾಷೆಯನ್ನು ನಮ್ಮ ಇನ್ಸ್ಕ್ರಿಪ್ಷನ್ಗಳಲ್ಲಿ, ಅಫಿಷಿಯಲ್ ಇನ್ಸ್ಕ್ರಿಪ್ಷನ್ಗಳಲ್ಲಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ದಟ್ ಲ್ಯಾಂಗ್ವೇಜ್ ವಾಸ್ ಮಲಯಾಳಂ. ಆಗ ಫಸ್ಟು ಯೂಸ್ ಮಾಡಿದ್ದು ಯಾವುದು? ಮಲಯಾಳಂ. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ? ಮೊದಲು ಅರ್ಲಿಯರ್ ಮೋಸ್ಟ್ ಅಫಿಷಿಯಲ್ ಇನ್ಸ್ಕ್ರಿಪ್ಷನ್ಸ್ ವರ್ ಇನ್ ಸಂಸ್ಕೃತ್, ಬಟ್ ನಾವ್ ಲೋಕಲ್ ಲ್ಯಾಂಗ್ವೇಜಸ್ ಸ್ಟಾರ್ಟೆಡ್ ಬಿಕಮಿಂಗ್ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ರೈಸ್ ಆಫ್ ರೀಜನಲ್ ಕಲ್ಚರ್ ಮತ್ತು ಐಡೆಂಟಿಟಿ. ಕಲ್ಚರ್ ಅನ್ನೋದು ಐಸೋಲೇಷನ್ನಲ್ಲಿ ಡೆವಲಪ್ ಆಗೋದಲ್ಲ, ಅದಕ್ಕೆ ಬೇರೆ ಕಡೆಯಿಂದ ಎಷ್ಟೋ ಅಂಶಗಳು ಆ್ಯಡ್ ಆಗ್ತಾ ಇರುತ್ತೆ. ಇದು ಸಹ ಎಷ್ಟೋ ಅಂಶಗಳನ್ನು ಬೇರೆದಕ್ಕೆ ಕೊಡ್ತಾ ಇರುತ್ತೆ. ಮಲಯಾಳಮಲ್ಲೂ ಸಹ ಹಾಗೆ. ಮಲಯಾಳಂ ಯಾವುದರಿಂದ? ಸಂಸ್ಕೃತದಿಂದ. ಆ ಭಾಷೆ ಇನ್ನೊಂದು ಭಾಷೆಯಿಂದ ಎಷ್ಟೋ ವಿಧಾನಗಳನ್ನು, ವಿಷಯಗಳನ್ನು ಬಾರೋ ಮಾಡ್ಕೊಂಡಿದೆ. ಉದಾಹರಣೆಗೆ ನೋಡೋದಾದರೆ, ಟೆಂಪಲ್ ಥಿಯೇಟರ್ ಇನ್ ಕೇರಳ ಯೂಸ್ ಇಟ್ ಸ್ಟೋರೀಸ್ ಫ್ರಾಮ್ ಸಂಸ್ಕೃತ್ ಎಪಿಕ್. ಸಂಸ್ಕೃತದ ಪುರಾಣಗಳಿಂದ ಟೆಂಪಲ್ಗಳಲ್ಲಿ ಇರುವಂತಹ, ಅಲ್ಲಿರೋ ಥಿಯೇಟರ್ ಅಂತ ಡ್ರಾಮಾ ಇರ್ಬೋದು, ಅಥವಾ ಬೇರೆ ಬೇರೆ ಪ್ರಸಂಗಗಳು ಎಲ್ಲ ಇರ್ತಾವಲ್ವ, ಮತ್ತು ನಾಟಕದಲ್ಲಿ ಸಂಸ್ಕೃತ್ ಎಪಿಕ್ಗಳ ಒಂದು ಸ್ಟೋರಿಯನ್ನು ಯೂಸ್ ಮಾಡ್ತಾರೆ. ಅರ್ಲಿ ಮಲಯಾಳಂ ಲಿಟ್ರೇಚರ್ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ಸಂಸ್ಕೃತ್. ಮೊದಲು ಮಲಯಾಳಂ ಲಿಟ್ರೇಚರಲ್ಲೂ ಸಹ ನಾವು ಸಂಸ್ಕೃತದ ಟೆಕ್ಸ್ಟನ್ನು ನೋಡಬಹುದು. ಫೇಮಸ್ ವರ್ಕ್ ಕಾಲ್ಡ್ ಲೀಲಾ ತಿಲಕಂ ವಾಸ್ ರಿಟನ್ ಇನ್ ಮಿಕ್ಸ್ಡ್ ಲ್ಯಾಂಗ್ವೇಜ್ ಕಾಲ್ಡ್ ಮಣಿಪ್ರವಲಂ. ಮಣಿಪ್ರವಲಂ ಅಂತಂದರೆ ಮಿಕ್ಸ್ಚರ್ ಆಫ್ ಸಂಸ್ಕೃತ ಆ್ಯಂಡ್ ರೀಜನಲ್ ಲ್ಯಾಂಗ್ವೇಜ್. ಮಣಿಪ್ರವಲಂ ಸಂಸ್ಕೃತ ಮತ್ತು ರೀಜನಲ್ ಲ್ಯಾಂಗ್ವೇಜ್ ಎರಡರ ಒಂದು ಮಿಕ್ಸ್ಚರ್. ಹಾಗಾಗಿ ಕಲ್ಚರಲ್ ಬ್ಲೆಂಡಿಂಗ್ ಅಂತಂದರೆ ಸ್ಯಾನ್ಸ್ಕ್ರಿಟೈಸೇಷನ್ ಪ್ಲಸ್ ರೀಜನಲೈಸೇಷನ್ ಹ್ಯಾಪನಿಂಗ್ ಟುಗೆದರ್. ಒಂದು ಕಡೆ ಸಂಸ್ಕ್ರಿಟೈಸೇಷನ್ ಅಂತಂದರೆ ಏನು? ಈ ಟರ್ಮ್ ಬಹಳ ಇಂಪಾರ್ಟೆಂಟು. ಮುಂದೆ ಸೊಸೈಟಿನ ಓದಬೇಕಾದ್ರೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಟರ್ಮ್ ಬಂದೇ ಬರುತ್ತೆ. ನಾವು ಸೊಸೈಟಿ 11th and 12th ಸೊಸೈಟಿ ಓದ್ತೇವೆ. GS 1 ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ಕು ಬಹಳ ಚೆನ್ನಾಗಿ ನೋಡಿಟ್ಕೊಳ್ಳಿ. ಸಂಸ್ಕ್ರಿಟೈಸೇಷನ್ನು, ರೀಜನಲೈಸೇಷನ್. ಸಂಸ್ಕ್ರಿಟೈಸೇಷನ್ ಅಂತಂದರೆ ಸೋಷಲ್ ಪ್ರೊಸೆಸ್ ವೇರ್ ಲೋವರ್ ಕಾಸ್ಟ್ ಗ್ರೂಪ್ಸ್ ಆರ್ ಟ್ರೈಬ್ಸ್ ಇನ್ ಇಂಡಿಯಾ ಅಡಾಪ್ಟ್ ದಿ ಕಸ್ಟಮ್ಸ್, ರಿಚುವಲ್ಸ್, ಬಿಲೀಫ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಆಫ್ ಹೈಯರ್ ಟ್ವೈಸ್ ಬಾರ್ನ್ ಕಾಸ್ಟ್ ಗಿವ್ ಹೈಯರ್ ಸೋಷಿಯಲ್ ಸ್ಟೇಟಸ್. ಏನು ಅರ್ಥ ಆಯ್ತು ನಿಮಗೆ? ಸರಿ ನೋಡಿ, ಸಂಸ್ಕ್ರಿಟೈಸೇಷನ್. ಈಗ ನಮಗೇನನ್ಸುತ್ತೆ ನೋಡಿ, ನಾವು ಸರಿಯಾದ ರೀತಿಯಲ್ಲಿ ಬದುಕಬೇಕು ಅಂತಂದರೆ, ಸಕ್ಸಸ್ ಅಂತಂದರೆ ಏನು? ಯಾರೋ ಒಂದು ಇನ್ಫ್ಲುಯೆನ್ಸರ್ ಇರ್ತಾರೆ, ಇನ್ಫ್ಲುಯೆನ್ಸರ್ ಥರ ನಾವು ಆಗಬೇಕು ಅಂತ ಅಂದ್ಕೊಳ್ತೇವೆ. ನಮ್ಮ ಪ್ರಕಾರ ಅವರು ಸಕ್ಸಸ್ಫುಲ್ಲು, ಅವರನ್ನು ನೋಡ್ತಾ ನಾವು ಅವ್ರ ಥರ ಆಗಬೇಕು ಅಂತ ಅಂದ್ಕೊಂಡಿರ್ತೇವೆ. ಆಗಿನ ಕಾಲದಲ್ಲಿ ಸಕ್ಸಸ್ಸು ಸಮಾಜದಲ್ಲಿ ಹೈಯರ್ ಸ್ಟೇಟಸ್ ಯಾರಿಗಿರ್ತಾ ಇತ್ತು? ಅಪ್ಪರ್ ಕಾಸ್ಟ್ ಪೀಪಲ್ಗಳಿಗೆ. ಆ ಅಪ್ಪರ್ ಕಾಸ್ಟ್ ಪೀಪಲ್ಗಳಿಗೆ ಸ್ಟೇಟಸ್ ಜಾಸ್ತಿ ಇರ್ತಾ ಇತ್ತು. ಇವ್ರ ಥರನೇ ನಾವು ಆಗಬೇಕು ಅಂತ
ಲೋವರ್ ಕಾಸ್ಟ್ ನಾವು ಯಾವುದನ್ನು ಆ ಥರ ಕರಿತೀವೋ, ಲೋವರ್ ಕಾಸ್ಟ್ ಗ್ರೂಪ್ಸ್ಗಳೇನು ಮಾಡ್ತಾರೆ, ಅಪ್ಪರ್ ಕಾಸ್ಟ್ ಕಸ್ಟಮ್ಗಳನ್ನು, ರಿಚುವಲ್ಗಳನ್ನು, ಬಿಲೀಫ್ಸ್ಗಳನ್ನು, ಲೈಫ್ ಸ್ಟೈಲನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಅವರು ನಾವು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಅವ್ರ ಥರ ಆಗಬಹುದು. ಅದ್ರ ಮೂಲಕ ಏನನ್ನ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ, ಹೈಯರ್ ಸೋಷಲ್ ಸ್ಟೇಟಸ್. ಆ ಸೋಷಲ್ ಸ್ಟೇಟಸನ್ನು ಇವಾಗಿ ನಾವು ಅದನ್ನು ನಾವು ಸಾಧಿಸಬೇಕು, ಸಮಾಜದಲ್ಲಿ ಸ್ಟೇಟಸನ್ನು ಪಡ್ಕೋಬೇಕು ಅಂತ ಲೋವರ್ ಕಾಸ್ಟ್ ಗ್ರೂಪ್ಸ್ಗಳು ಪ್ರಯತ್ನ ಮಾಡ್ತಾ ಇರುತ್ತೆ. ಆ ಪ್ರೊಸೆಸ್ಸಿಗೆ ಅಂದರೆ ಲೋವರ್ ಕಾಸ್ಟ್ ಗ್ರೂಪ್ಗಳು ಹೈಯರ್ ಕಾಸ್ಟ್ ಗ್ರೂಪ್ಸ್ಗಳ ರಿಚುವಲ್ಸು, ಕಸ್ಟಮ್ಸು, ಬಿಲೀಫ್ಸು, ಲೈಫ್ ಸ್ಟೈಲನ್ನು ಅಡಾಪ್ಟ್ ಮಾಡ್ಕೊಳ್ಳೋ ಪ್ರೊಸೆಸ್ಸಿಗೆ ಏನಂತ ಕರೀತಾರೆ, ಸಂಸ್ಕೃತೈಸೇಷನ್. ಯಾಕೆ ಬೇಕಿತ್ತು ಅವರಿಗೆ ಇದು? ಹೈಯರ್ ಸೋಷಲ್ ಸ್ಟೇಟಸನ್ನು ಅಚೀವ್ ಮಾಡಲಿಕ್ಕೆ. ಇದು ಮುಖ್ಯವಾಗಿ ತಿಳ್ಕೊಳ್ಳೇಬೇಕು. ಮುಂದೆ ಈಗಿನ ಕಾಲದಲ್ಲಿ ಇದು ಯಾವ ರೀತಿ ಬದಲಾಗ್ತಾ ಇದೆ ಅನ್ನೋದನ್ನು ನಾವು ಸೊಸೈಟಿಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇಲ್ಲಿ ಮಣಿಪ್ರಬಲಂ ಅಂತಂದರೆ ಸಂಸ್ಕೃತ ಮತ್ತು ರೀಜನಲ್ ಲ್ಯಾಂಗ್ವೇಜನ್ನು ಮಿಕ್ಸ್ ಮಾಡಿ ಅಲ್ಲಿ ಒಂದು ಲೀಲಾ ತಿಲಕಂ ಅನ್ನುವಂಥ ವರ್ಕನ್ನು ಬರೆದಿರೋದನ್ನು ನಾವು ನೋಡ್ಬೋದು. ವೈ ಡಿಡ್ ರೂಲರ್ಸ್ ಸ್ಟಾರ್ಟ್ ಯೂಸಿಂಗ್ ರೀಜನಲ್ ಲ್ಯಾಂಗ್ವೇಜಸ್ ಇನ್ ಇನ್ಸ್ಕ್ರಿಪ್ಷನ್ಸ್? ಯಾಕೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು? ಬಿಕಾಸ್ ರೂಲರ್ಸ್ ವಾಂಟೆಡ್ ಟು ಕನೆಕ್ಟ್ ವಿತ್ ಲೋಕಲ್ ಪೀಪಲ್. ಪ್ರತಿ ಸಾರಿ ಬರ್ತಾ ಇದೆ ಪೊಲಿಟಿಕಲ್ ಲೆಜಿಟಿಮೆಸಿ. ಪೊಲಿಟಿಕಲ್ ಲೆಜಿಟಿಮೆಸಿಯನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ ರೂಲರ್ಸ್ಗಳು ಲೋಕಲ್ ಪೀಪಲ್ ಜೊತೆ ಕನೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಏನು ಬೇಕು? ರೀಜನಲ್ ಲ್ಯಾಂಗ್ವೇಜಸ್ಗಳು ಬೇಕು. ಇನ್ನೊಂದು ಒಳ್ಳೆಯ ಎಕ್ಸಾಂಪಲ್ ನೋಡಿ, ಮೇಲ್ಗಡೆ ಹೇಳಿದೆ ಪಾಲಿಟಿಕ್ಸ್ ಶೇಪ್ಸ್ ಕಲ್ಚರ್. ಆ ಪಾಲಿಟಿಕ್ಸ್ ಅಂತ ಕಲ್ಚರ್ ಶೇಪ್ ಆಗ್ತಾ ಹೋಗುತ್ತೆ. ರಿಲಿಜನ್ ಆ್ಯಂಡ್ ರೀಜನಲ್ ಐಡೆಂಟಿಟಿ. ಪುರಿ ಜಗನ್ನಾಥ ಟೆಂಪಲ್ ಕೇಳಿರ್ತೀರಿ ನೀವು, ಕೆಲವರು ನೋಡಿರಬಹುದು. ಪುರಿ ಜಗನ್ನಾಥ ರಥೋತ್ಸವ ಎಲ್ಲ ಆಗುತ್ತಲ್ವ, ತುಂಬ ಫೇಮಸ್ ಅದು. ಒಡಿಶಾಕ್ಕೆ ಹೋದರೆ ನಾವು ಒಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಸಿಗುತ್ತೆ. ಫೇಮಸ್ ಜಗನ್ನಾಥ ಟೆಂಪಲ್ ಅಟ್ ಪುರಿ ಬಿಕೇಮ್ ದಿ ಸೆಂಟರ್ ಆಫ್ ರೀಜನಲ್ ಕಲ್ಚರ್. ಅಲ್ಲಿನ ಕಲ್ಚರಲ್ ಸೆಂಟರ್. ಆದರೆ ಅಲ್ಲಿ ಡಯಟಿ ಜಗನ್ನಾಥ ಅಂತ ಕರಿತೀವಲ್ವ, ದೇವರು ಇದ್ದಾರಲ್ವ, ಅಲ್ಲಿ ಒರಿಜಿನಲಿ ಲೋಕಲ್ ಟ್ರೈಬಲ್ ಗಾಡ್. ಅಂದರೆ ಮೊದಲು ಒಂದು ಅಲ್ಲಿನ ಟ್ರೈಬಲ್ ಗಾಡ್ ಆಗಿದ್ರು ಆಗಿನ ಕಾಲದಲ್ಲಿ. ಆ ಟ್ರೈಬಲ್ ಪೀಪಲ್ ಒಂದು ದೇವರು ಅಂತ ಕನ್ಸಿಡರ್ ಮಾಡ್ತಾ ಇದ್ರು ಆ ಡಯಟಿಯನ್ನು. ಆದರೆ ನಿಧಾನವಾಗಿ ಬರ್ತಾ ಅದು ವಿಷ್ಣು ಅಂತ ಐಡೆಂಟಿಫೈ ಆಗುತ್ತೆ. ದಿಸ್ ಶೋಸ್ ಅನ್ ಇಂಪಾರ್ಟೆಂಟ್ ಪ್ರೊಸೆಸ್ ಇನ್ ಇಂಡಿಯನ್ ಹಿಸ್ಟ್ರಿ. ಯಾವುದೋ ಒಂದು ಬುಡಕಟ್ಟು ಜನಾಂಗದವರು, ಆದಿವಾಸಿಗಳು ಅವರ ಒಂದು ಆಚರಣೆಗಳಿಗೆ ತಕ್ಕ ಹಾಗೆ ಯಾವುದೋ ಒಂದು ದೇವರನ್ನ ಪೂಜೆ ಮಾಡ್ತಾ ಇದ್ರು. ಈಗಲೂ ಸಹ ಅಲ್ಲಿ ನೋಡಿ ವುಡನ್, ನೀವು ಕೇಳಿರ್ಬೋದು, ವುಡನ್ ಇಮೇಜ್ ಈಗಲೂ ಸಹ ಅದನ್ನೇ ಯೂಸ್ ಮಾಡೋದು. ಅವರು ದೇವರಿಗೆ ವುಡನ್ ಇಮೇಜನ್ನು ಯೂಸ್ ಮಾಡ್ತಾರೆ. ಆ ಒಂದು ಬುಡಕಟ್ಟು ಜನಾಂಗದವರು ಅದನ್ನು ಮಾಡ್ತಾ ಇದ್ರು. ನಿಧಾನವಾಗಿ ವಿಷ್ಣು ಅಂತ ಅದು ಕನ್ಸಿಡರ್ ಆಗ್ತಾ ಹೋಗುತ್ತೆ. ಅಂದರೆ ಏನು? ಇಂಟಿಗ್ರೇಷನ್ ಆಫ್ ಟ್ರೈಬಲ್ ಟ್ರೆಡಿಷನ್ ಇಂಟು ಮೇನ್ ಸ್ಟ್ರೀಮ್ ರಿಲಿಜನ್. ಎಲ್ಲೆಲ್ಲಿ ಮೇನ್ ಸ್ಟ್ರೀಮಿಗೆ ನಾವು ದೇವರನ್ನು ಸಹ ಕರ್ಕೊಂಡು ಬರ್ಲಿಕ್ಕಾಗುತ್ತೋ ಅಲ್ಲೆಲ್ಲ ದೇವರನ್ನು ಕರ್ಕೊಬಂದು ಇಂಟಿಗ್ರೇಟ್ ಮಾಡ್ಕೊಳ್ತಾ ಇರ್ತಾರೆ. ಲೇಟರ್ ರೂಲರ್ಸ್ ಆಫ್ ಗಂಗಾ ಡೈನೆಸ್ಟಿ ಬಿಲ್ಟ್ ಅ ಗ್ರ್ಯಾಂಡ್ ಟೆಂಪಲ್. ಅದಾದಮೇಲೆ ಗಂಗಾ ಡೈನೆಸ್ಟಿ ಅವರು, ಗಂಗರು ಅಂತ ಕೇಳಿರಬಹುದು ಕನ್ನಡದಲ್ಲಿ, ಮೊದಲೆಲ್ಲ ಹೈಸ್ಕೂಲಲ್ಲಿ. ಅವರು ದೊಡ್ಡ ಟೆಂಪಲ್ ಬಿಲ್ಡ್ ಮಾಡ್ತಾರೆ. ಹಿಂಗೆ ಅನಂತವರ್ಮನ್ ಅದು ಟೆಂಪಲ್ ಮತ್ತೆ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಮತ್ತೆ ಅನಂಗ ಭೀಮ 3 ಅವರು ಏನು ಡಿಕ್ಲೇರ್ ಮಾಡ್ತಾರೆ ಅಂತಂದರೆ, ಕಿಂಗ್ಡಮ್ಸ್ ಬಿಲಾಂಗ್ಸ್ ಟು ಜಗನ್ನಾಥ, ಕಿಂಗ್ ಈಸ್ ಓನ್ಲಿ ದ ಸರ್ವೆಂಟ್ ಆಫ್ ದಿ ಗಾಡ್. ಅವ್ರು ಹೇಳೋದೇನು? ಕಿಂಗ್ಡಮ್, ಈ ರಾಜ್ಯ ಸೇರಿರೋದು ದೇವರಿಗೆ, ಜಗನ್ನಾಥನಿಗೆ, ನಾನು ಆ ದೇವರ ಸೇವಕ ಅಷ್ಟೇ ಅಂತ ಅನಂಗ ಭೀಮ ಡಿಕ್ಲೇರ್ ಮಾಡ್ತಾರೆ. ಅವರ ಉದ್ದೇಶ ಏನು ಹಾಗಾದರೆ? ರಿಲಿಜನ್ ಒಂದು ಪೊಲಿಟಿಕಲ್ ಲೆಜಿಟಮೆಸಿಯಾಗಿ ಯೂಸ್ ಮಾಡೋದು. ಅದಾದಮೇಲೆ ಮೊಘಲ್ಸ್, ಮರಾಠ, ಬ್ರಿಟಿಷ್ ಅವರು ಮುಂದೆ ಬಂದು ಜಗನ್ನಾಥ ಟೆಂಪಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅಂತಂದರೆ ಕಂಟ್ರೋಲಿಂಗ್ ಟೆಂಪಲ್ ಮೆಂಟ್ ಕಂಟ್ರೋಲಿಂಗ್ ರೀಜನ್ಸ್ ಲಾಯಲ್ಟಿ. ಟೆಂಪಲನ್ನು ಕಂಟ್ರೋಲ್ ಮಾಡಿದರೆ, ಟೆಂಪಲ್ ಮೇಲೆ ನಿಮ್ಗೆ ಹಿಡಿತಾ ಇದೆ ಅಂತಂದರೆ ಆ ಒಂದು ರೀಜನ್ ನಿಮ್ಮ ವಶದಲ್ಲಿದೆ. ರಿಲಿಜನ್, ಪವರ್, ಪಾಲಿಟಿಕ್ಸ್ ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿರೋದು. ಈಗಲೂ ಸಹ ಹಾಗೆ ಅಲ್ವಾ? ರಿಲಿಜನ್ನು, ಪವರು, ಪಾಲಿಟಿಕ್ಸ್. ಸೊ ಇದು ಒಂದು ಈಗ ಮಾತ್ರ ಅಲ್ಲ, ಆವಾಗಿಂದನೂ ಈ ಥರ ಕನೆಕ್ಷನ್ ಇತ್ತು ಅಂತ ನೋಡ್ಬೋದು. ಕರೆಕ್ಟಾಗಿ ಮಾಡ್ಬೋದು ಆಗಿನ ಕಾಲದಲ್ಲಿ ಮತ್ತು ಈಗಿನ ಕಾಲದಲ್ಲಿ. ಕಂಟೆಂಪ್ರರಿ ಆಗಿ ಯಾವ ಥರ ಇದೆ, ಎಲ್ಲಾದರೂ ಎಥಿಕ್ಸ್ನಲ್ಲಿ ಹೆಲ್ಪ್ ಆಗ್ಬೋದು ನಮಗೆ. ರಿಲಿಜನ್ನು, ಪವರು, ಪಾಲಿಟಿಕ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ವೈ ಡಿಡ್ ರೂಲರ್ಸ್ ಟ್ರೈ ಟು ಕಂಟ್ರೋಲ್ ಟೆಂಪಲ್ಸ್? ಟೆಂಪಲ್ ಅಂದರೆ ಏನು ಅಂತ ಮೊದಲಿಂದ ಹೇಳ್ತಾನೆ ಬಂದಿದ್ದೇವೆ. ಟೆಂಪಲ್ಸ್ ಫಾರ್ ನಾಟ್ ಜಸ್ಟ್ ರಿಲಿಜಿಯಸ್ ಪ್ಲೇಸಸ್,
ಸೆಂಟರ್ಸ್ ಆಫ್ ಎಕಾನಮಿ, ಅಡ್ಮಿನಿಸ್ಟ್ರೇಷನ್, ಲೆಜಿಟಮೆಸಿ, ಸೋಷಿಯಲ್ ಅಥಾರಿಟಿ. ಹಾಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಇಂದಿನ ಕ್ಲಾಸ್ಗಳನ್ನು ನೋಡಿದರೆ ಟೆಂಪಲ್ ಬಗ್ಗೆ ನಾವು ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳಿದ್ದೇವೆ. ನೀವು ರಾಜಸ್ಥಾನಕ್ಕೆ ಹೋದರೆ ಎಲ್ಲೆಲ್ಲಿ ಹೋಗಿ ಬಂದ್ವಿ ನಾವು. ಕೇರಳಕ್ಕೆ ನೋಡಿದ್ವಿ, ಕೇರಳದಲ್ಲಿ ಯಾವ ಥರ ಮಲಯಾಳಮ್ಮು ಯೂಸ್ ಆಯಿತು ಅಂತ. ಆಮೇಲೆ ಒಡಿಶಾದ ನೋಡಾಯಿತು. ಈಗ ನೆಕ್ಸ್ಟು ರಾಜಸ್ಥಾನಕ್ಕೆ ಹೋಗೋಣ. ರಾಜಸ್ಥಾನ, ನೌ ವಿ ಮೂವ್ ಟು ರಾಜಸ್ಥಾನ್. ಹಿಯರ್ ರೀಜನಲ್ ಕಲ್ಚರ್ ಡೆವಲಪ್ಡ್ ಅರೌಂಡ್ ದಿ ಐಡಿಯಾ ಆಫ್ ಹೀರೋಯಿಸಮ್. ರಾಜ್ಪೂತ್ ರೂಲರ್ಸ್ಗಳಿರ್ತಾರೆ. ಒಂದು ಪವರ್ಫುಲ್ ಐಡಿಯಾ ಏನಂತಂದ್ರೆ ಅವರದ್ದು, ಟ್ರೂ ವಾರಿಯರ್ ಶುಡ್ ಪ್ರಿಫರ್ ಡೆತ್ ಇನ್ ಬ್ಯಾಟಲ್ ರ್ಯಾದರ್ ದೆನ್ ಡಿಫಿಟ್. ವೀರ ಸ್ವರ್ಗವನ್ನು ಪಡೆಯೋದು ಅಂತ ಹೇಳ್ತೀವಲ್ವಾ. ವೀರ ಸ್ವರ್ಗ ಅಂತಂದ್ರೆ ಯುದ್ಧದಲ್ಲಿ ಮರಣವೇ ಶ್ರೇಷ್ಠ, ಸೋಲಿಗಿಂತ ಮರಣವೇ ಶ್ರೇಷ್ಠ ಅಂತ. ಡಿಫೀಟ್ಗಿಂತ ಡೆತ್ ಪ್ರಿಫರ್ ಮಾಡ್ತಿದ್ರು ಅವರು. ಸ್ಟೋರೀಸ್ ಅಬೌಟ್ ಸಚ್ ಹೀರೋಸ್ ವರ್ ಪ್ರಿಸರ್ವ್ಡ್. ಪೊಯಮ್ಸಲ್ಲಿ, ಸಾಂಗ್ಸಲ್ಲಿ, ಓರಲ್ ಟ್ರೆಡಿಷನ್ನಲ್ಲಿ ಅಂತಹ ವೀರ ಯೋಧರ ಗಾಥೆಗಳನ್ನು ಅವರು ಪ್ರಿಸರ್ವ್ ಮಾಡ್ಕೊಂಡು ಬಂದರು. ದೀಸ್ ವರ್ ಸಂಗ್ ಬೈ ಮಿನಿಸ್ಟ್ರಲ್ಸ್ ಪಾರ್ಟ್ಸ್ ಅಂತಂದರೆ ಬೇರೆ ಬೇರೆ ರೀತಿಯಾದಂತಹ ಲಾವಣಿಕಾರರು ಹೇಳ್ತೀವಲ್ವ. ಅಂತಹ ಒಂದು ಲಾವಣಿಗಳಲ್ಲಿ, ಗೀತೆಗಳಲ್ಲಿ, ಪದಗಳಲ್ಲಿ ಅದನ್ನು ನೋಡ್ಬೋದು. ಹಾಗೆ ನೆನಪಾಯಿತು. ಈಗ ನಾನು ಯಾವುದ್ರ ಬಗ್ಗೆ, ಒಂದು ತಂಡ ಅಂತ ಹೇಳಿದ್ದೆ. ತಂಡ ಅಲ್ಲ, ಅದು ತಾಂಡ ಅಂತ. ನನಗೆ ಗುರುನಾಥ್ ಅವರು ಆಮೇಲೆ ಹೇಳಿದ್ರು. ಥ್ಯಾಂಕ್ ಯು ಗುರುನಾಥ್ ಅವರೇ. ಹಾಗಾಗಿ ತಾಂಡ ಅಂತ ಮಾಡ್ಕೊಳ್ಳಿ. ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ನಾನು ತಂಡ ಅಂತ ಹೇಳಿದ್ದೆ, ಅದು ತಾಂಡ ಅಂತ ಆಗಬೇಕು. ಯಾವುದೋ ಅಂತ ನೆನಪು ಮಾಡ್ಕೊಳ್ಳಿ. ಅದಕ್ಕೆ ಹೇಳಿದ್ದೆ ಎಲ್ ತಾಂಡ ಅಂತ ಬಂದಿತ್ತು ಅಂತ. ಇಟ್ ಶೋಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಏನಂತಂದರೆ ಹಿಸ್ಟ್ರಿ ವಾಸ್ ನಾಟ್ ಓನ್ಲಿ ರಿಟನ್ ಇನ್ ಬುಕ್ಸ್. ನಾವು ವೇದಿಕ್ ಕಲ್ಚರ್ ನೋಡಬೇಕಾದ್ರೂ ಸಹಾಯ ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ. ಬರೀ ಬುಕ್ಸಿಂದ, ರಿಟರ್ನ್ ವೇಯಿಂದ ಮಾತ್ರ ಹಿಸ್ಟ್ರಿ ಟ್ರಾನ್ಸ್ಫರ್ ಆಗಿರೋದಲ್ಲ. ಬಟ್ ಇಟ್ ವಾಸ್ ಆಲ್ಸೋ ಪ್ರಿಸರ್ವ್ಡ್ ಥ್ರೂ ಓರಲ್ ಟ್ರೆಡಿಷನ್. ಬಾಯಿ ಮಾತಿನ ಮೂಲಕ ಇರಬಹುದು, ಅಥವಾ ವೇದಗಳ ಮೂಲಕ ಇರಬಹುದು, ಬೇರೆ ಬೇರೆ ವಿಧಾನಗಳಿಂದ ಪ್ರಿಸರ್ವ್ ಆಗ್ತಾ ಬಂದಿದೆ. ಬಟ್ ದಿಸ್ ಕಲ್ಚರ್ ಆಲ್ಸೋ ಹ್ಯಾಡ್ ಅನದರ್ ಡೈಮೆನ್ಷನ್. ಈ ಒಂದು ರಜಪೂತ್ ಕಲ್ಚರಲ್ಲಿ ಇನ್ನೊಂದು ಡೈಮೆನ್ಷನ್ ಏನಂತಂದರೆ, ವಿಮೆನ್ ವರ್ ಸಮ್ಟೈಮ್ಸ್ ಪೋರ್ಟ್ರೇಡ್ ಇನ್ ದೀಸ್ ಹೀರೋಯಿಕ್ ಸ್ಟೋರೀಸ್. ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಅಂಶಗಳನ್ನು ನಾವು ನೋಡಬಹುದು. ಇನ್ಸ್ಪೈರಿಂಗ್ ವಾರಿಯರ್ಸ್, ಸಿಂಬಲ್ಸ್ ಆಫ್ ಆನರ್, ಸಮ್ಟೈಮ್ಸ್ ಅಸೋಸಿಯೇಟ್ ವಿತ್ ಪ್ರಾಕ್ಟೀಸ್ ಲೈಕ್ ಸತಿ ಪದ್ಧತಿ. ಪದ್ಧತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅಂಥ ಒಂದು ಹೀರೋಯಿಕ್ ಸ್ಟೋರಿಗಳಲ್ಲಿ ಮಹಿಳೆಯರನ್ನ ಒಂದು ಸ್ಫೂರ್ತಿದಾಯಕ ದೊಡ್ಡ ವೀರ ಯೋಧತರ ಅಥವಾ ಅವರ ಒಂದು ಗೌರವಪೂರ್ವಕವಾದಂಥ ಅಂಶಗಳನ್ನು ಸಹ ಸೇರಿಸಿರ್ತಾರೆ. ಶೋ ಸೋಷಿಯಲ್ ವ್ಯಾಲ್ಯೂಸ್ ಇನ್ಫ್ಲುಯೆನ್ಸ್ ಕಲ್ಚರಲ್ ನರೇಟಿವ್ಸ್. ಸಮಾಜಕ್ಕೆ ಕೆಲವೊಂದು ತನ್ನದೇ ಆದ ಮೌಲ್ಯಗಳು ಅಂತಿರುತ್ತೆ. ಸೋಷಿಯಲ್ ವ್ಯಾಲ್ಯೂಸ್ ಅಂತಂದರೆ, ಈಗ ನಾವು ದಕ್ಷಿಣ ಭಾರತದ ಕಡೆ ಬಂದರೆ ಈಗಿನ ಕಾಲದಲ್ಲಿ ಎಜುಕೇಷನ್ ಬಹಳ ಇಂಪಾರ್ಟೆಂಟು, ಎಂಪ್ಲಾಯ್ಮೆಂಟ್ ಬಹಳ ಇಂಪಾರ್ಟೆಂಟು, ಈಗಿನ ಕಾಲದ ಸೋಷಿಯಲ್ ವ್ಯಾಲ್ಯೂಸ್. ಉತ್ತರ ಭಾರತದಲ್ಲಿ ಈಗಲೂ ಎಷ್ಟೋ ಕಡೆ ರಿಲಿಜನ್ನು, ಪೊಲಿಟಿಕ್ಸು ಮತ್ತು ಅಂಥದ್ದು ಬಹಳ ಇದೆ. ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಕಡಿಮೆ ಇದೆ. ನಾವು ನಿಧಾನವಾಗಿ ಪೊಲಿಟಿಕ್ಸಿಂದ ಸ್ವಲ್ಪ ದೂರ ಆಗ್ತಾ ಇದ್ದೇವೆ. ನಮ್ಮ ಇಂಡಿವಿಜುವಲ್ ಪರ್ಸ್ಪೆಕ್ಟಿವನ್ನು ಜಾಸ್ತಿ ನಾವು ಕನ್ಸಿಡರ್ ಮಾಡ್ತಾ ಇರ್ತೇವೆ. ಸೋಷಿಯಲ್ ವ್ಯಾಲ್ಯೂಸ್ ಯಾವ ಥರ ಇರುತ್ತೋ ಅದರಿಂದಾಗಿ ಕಲ್ಚರಲ್ ನರೇಟಿವ್ಗಳು ಬಿಲ್ಡ್ ಆಗುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, ಮಹಿಳೆಯರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅಥವಾ ಯೋಧರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅನ್ನೋದ್ರ ಮೇಲೆ ಕಲ್ಚರಲ್ ನರೇಟಿವ್ಗಳು, ಅಂದರೆ ಅವ್ರು ಹೇಳುವಂತಹ ಲಾವಣಿ, ಗೀತೆಗಳು, ಅವ್ರು ಮಾಡುವಂಥ ಚಿತ್ರಕಲೆಗಳು, ಅದೆಲ್ಲ ಕಡೆ ಕಲ್ಚರಲ್ ನರೇಟಿವನ್ನು ನಾವು ನೋಡಬಹುದು. ಯಾವುದರ ಆಧಾರದ ಮೇಲೆ ಇರೋದು? ಅವರ ಸೋಷಿಯಲ್ ವ್ಯಾಲ್ಯೂಸ್ಗಳ ಆಧಾರದ ಮೇಲೆ. ಸೊ ರಜಪೂತ್ ಕಲ್ಚರ್ ಇನ್ಫ್ಲೂಯೆನ್ಸ್ಡ್ ಲಿಟ್ರೇಚರ್, ಬ್ಯಾಲಾಡ್ಸ್, ಫೋಕ್ ಟ್ರೆಡಿಷನ್ಸ್, ಐಡೆಂಟಿಟಿ ಫಾರ್ಮೇಷನ್. ಈವನ್ ಟುಡೇ ರಾಜಸ್ಥಾನ್ಸ್ ಐಡೆಂಟಿಟಿ ಶೇಪ್ಡ್ ಬೈ ದೀಸ್ ಸ್ಟೋರೀಸ್. ರಾಜಸ್ಥಾನ ಅಂತಂದ್ರೆ ನಮಗೊಂದು ಕಲ್ಪನೆ, ರಾಜಪೂತರು ಇರಬಹುದು ಅಥವಾ ಬೇರೆ ಬೇರೆ ನೀವು ಹಿಸ್ಟ್ರಿಯನ್ನು ಓದ್ದವರಿಗೆ ಬೇರೆ ಬೇರೆ ಯೋಧರ ಬಗ್ಗೆ ಕಲ್ಪನೆ ಬರಬಹುದು. ಇನ್ನು ಡಾನ್ಸ್ ಟ್ರೆಡಿಷನ್ ಕ್ರಾಸಿಂಗ್ ರೀಜನ್ಸ್, ಕಥಕ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲೇನಾದರೂ ಬೇರೆ ಇದೆಯಾ ನೋಡಿ, ಜಗನ್ನಾಥ ಟೆಂಪಲ್, ಪುರಿ ಜಗನ್ನಾಥ ಟೆಂಪಲ್ ಸಹ ನೆನಪಿಟ್ಕೊಳ್ಳಿ. ಥರ ಬಂದು ಒಂದ್ಸರಿ ಬಿಡಿಸ್ತಾ ಇರೋದಷ್ಟೇ, ಈಗ ನೀವು ಬಿಡಿಸ್ಬೇಕು ಅಂತಿಲ್ಲ. ಹೇಗಿದೆ ಆ ಶಿಖರಗಳು ಅನ್ನೋದೆಲ್ಲ ಒಂದು ನೋಡ್ತಾ ಇರಿ, ಇಂಟ್ರೆಸ್ಟಿಂಗ್ ಇದೆ. ಅಂದರೆ ಕಲ್ಚರ್, ಆರ್ಟ್ ಆ್ಯಂಡ್ ಕಲ್ಚರ್ ಡೀಟೇಲ್ ಆಗಿ GS ಅಲ್ಲಿ ಮೇನ್ಸ್ ಬರೀಬೇಕಾದ್ರೆ ಡಿಸ್ಕಸ್ ಮಾಡಬೇಕಾದ್ರೆ ನೋಡೋಣ.
ರೀಜನ್ಸ್ ಯಾವ್ದ್ಯಾವುದು, ರಾಜಸ್ಥಾನ್, ಉತ್ತರ ಪ್ರದೇಶ, ಈ ಕೇರಳ ಬಗ್ಗೆ ನೋಡಿದ್ವಿ, ಒರಿಸ್ಸಾ, ಬೆಂಗಾಲಿಲ್ ಬರುತ್ತೆ, ಹಿಮಾಚಲ ಪ್ರದೇಶ ರಾಜ್ಯಗಳನ್ನು ಗೊತ್ತಿದೆ ನಿಮಗೆ. ಮತ್ತೆ ಕಥಕ್ಕಿನ ಸ್ಟೋರಿ, ಇದು ಖಜುರಾಹೋ ಟೆಂಪಲ್ನಲ್ಲಿ ಲಕ್ಷ್ಮಣ ಟೆಂಪಲ್ ಡ್ಯಾನ್ಸ್ ಕ್ಲಾಸನ್ನು ಡೆಪಿಕ್ಟ್ ಮಾಡ್ತಾ ಇದೆ. ಇದು ಇನ್ನು ಡ್ಯಾನ್ಸ್ ಹೇಗೆ ಆ ಒಂದು ಟ್ರೆಡಿಷನ್ ರೀಜನನ್ನು, ಪ್ರಾದೇಶಿಕ ಮಿತಿಯನ್ನು ಮೀರಿ ಬೆಳೀತಾ ಇದೆ ಅಂತ ನೋಡಿದ್ರೆ, ಕಥಕ್ ಅಂತಂದರೆ ಒರಿಜಿನಲಿ ಏನು ಕಥಾ ಸ್ಟೋರಿ ಅಂತ, ಕಥೆಯನ್ನು ಮುಖ್ಯವಾಗಿ ಪ್ರಸ್ತುತಪಡಿಸೋದು. ಕಥಕ್ಸ್ ವರ್ ಟೆಂಪಲ್ ಸ್ಟೋರಿ ಟೆಲ್ಲರ್ಸ್. ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಪುರಾಣಗಳು ಅಥವಾ ಧಾರ್ಮಿಕ ಈ ಕಥೆಗಳು ಅದನ್ನು ಡೆಪಿಕ್ಟ್ ಮಾಡ್ತಾ ಇದ್ರು, ಅದನ್ನು ಶೋಕೇಸ್ ಮಾಡ್ತಾ ಇದ್ರು. ಗೆಸ್ಚರ್ಗಳ ಮೂಲಕ ಡಾನ್ಸ್, ಮ್ಯೂಸಿಕ್ ಎಲ್ಲ ಇರ್ತಾ ಇತ್ತು. ಅಂದರೆ ಭಕ್ತಿ ಮೂಮೆಂಟ್ ಸ್ಟಾರ್ಟ್ ಆದಮೇಲೆ ಇನ್ನಷ್ಟು ಇವಾಲ್ವ್ ಆಗುತ್ತೆ. ರಾಧಾ ಕೃಷ್ಣ ಮತ್ತು ಈಗ ಭಾಗವತದಲ್ಲಿ ರಾಸಲೀಲಾ ಅಂತ ಬರುತ್ತೆ, ಆ ಪರ್ಫಾರ್ಮೆನ್ಸ್ಗಳನ್ನು ಅವರು ಅದರಲ್ಲಿ ಇನ್ಕಲ್ಕೇಟ್ ಮಾಡಿಕೊಳ್ತಾರೆ, ಪಾಪ್ಯುಲರ್ ಆಗುತ್ತೆ ಅದು. ಆದರೆ ಇದಕ್ಕೆ ಇನ್ನೊಂದು ಹೊಸ ರೂಪ ಬಂದಿದೆ ಯಾವಾಗ, ಮುಘಲ್. ದ ಮುಘಲ್ ಕೋರ್ಟ್ಸ್ ಬಿಗನ್ ಪ್ಯಾಟ್ರನೈಸಿಂಗ್ ದಿಸ್ ಡ್ಯಾನ್ಸ್. ಮೊಘಲರು ಇದಕ್ಕೆ ಆಶ್ರಯ ಕೊಡ್ತಾರೆ ಅಂತಂದರೆ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಇವಾಗ ಕಥಕ್ ಮತ್ತೆ ಚೇಂಜ್ ಆಗುತ್ತೆ, ಇನ್ನಷ್ಟು ರಿಫೈನ್ ಆಗ್ತಾ ಬರುತ್ತೆ. ಅದರಲ್ಲಿ ಕಾಂಪ್ಲೆಕ್ಸ್ ಫೂಟ್ ವರ್ಕ್, ಕಂಟ್ರಿ ಸ್ಟೈಲ್ ಇನ್ಕ್ಲೂಡ್ ಆಗುತ್ತೆ, ಎಲಿಗೆಂಟ್ ಕಾಸ್ಟ್ಯೂಮ್ಸ್ಗಳು. ನಮ್ಮ ಟ್ರೆಡಿಷನ್ ನೋಡಿ ನೀವು, ಭರತನಾಟ್ಯ ಅಥವಾ ಕಥಕ್, ಮೋಹಿನಿ ಆಟ್ಟಂ, ಯಾವುದೇ ಒಂದು ಸಾಂಪ್ರದಾಯಿಕ ಕಲೆಯನ್ನು ನೋಡಿದರೆ, ಅಥವಾ ಕ್ಲಾಸಿಕಲ್ ಮ್ಯೂಸಿಕ್, ಹಿಂದೂಸ್ತಾನಿ ಇರಬಹುದು, ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಇರಬಹುದು, ಸುಮ್ಮನೆ ಯಾವತ್ತಾದರೂ ಅದನ್ನು ಕೇಳಿದಿರ ಗೊತ್ತಿಲ್ಲ. ಸೊ ಜನರಿಗೆ ಅದರ ಆಲಾಪಗಳನ್ನು ಕೇಳ್ತಾ ಕೇಳ್ತಾ ಇದು ಯಾರು ಏನು ಹೇಳ್ತಾ ಇದ್ದಾರೆ, ಬೋರಾಗ್ಬಿಡುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ಅದರಲ್ಲಿ ಬಹಳ ಕಾಂಪ್ಲೆಕ್ಸ್ ಆಗಿರುವಂಥ ವರ್ಕ್ ಇರುತ್ತೆ. ಒಂದು ಹಾಡು ಹಾಡ್ತಾ ಇರಬೇಕಾದ್ರೆ ಅವರು ಶ್ರುತಿ, ಲಯ, ಅದರ ತಾಳ ಮತ್ತು ಇನ್ಸ್ಟ್ರೂಮೆಂಟ್ಸ್ ಏಕಕಾಲದಲ್ಲಿ ಹಲವಾರು ವಿಷಯಗಳನ್ನು ನಿಭಾಯಿಸ್ತಾ ಇರ್ತಾರೆ. ಯಾವುದೇ ಆರ್ಟ್ ಫಾರ್ಮ್ ಆಗಿರಬಹುದು, ಅಂದ್ಕೊಂಡಷ್ಟು ನಾವು ಅದನ್ನು ಕಲಾ ರಸಿಕರಾಗಿ ಅದನ್ನು ಆಸ್ವಾದಿಸ್ತಾ ಇರ್ತೇವೆ. ಆ ಕಲಾ ಕೃತಿಯನ್ನು ನಿರ್ಮಿಸುವವನು, ಆ ಕಲಾವಿದ ಇರ್ತಾನಲ್ವ, ಅವನಿಗೆ ಅದೊಂದು ಜೀವನ, ನನ್ನ ಜೀವವನ್ನೇ ಅದರಲ್ಲಿ ತುಂಬಿ ಅವರು ಅದನ್ನು ಪ್ರಸ್ತುತಪಡಿಸ್ತಾ ಇರ್ತಾನೆ. ಡಿಸ್ಕಸ್ ಮಾಡೋಣ. ಪ್ರತಿಯೊಂದನ್ನು ಸಹ ನಾನು ಡೀಟೇಲ್ ಆಗಿ ಕೊಡ್ತಾ ಇಲ್ಲ, ಯಾಕಂತಂದರೆ ಸ್ವಲ್ಪ ಅದ್ರ ಬಗ್ಗೆ ಇಮ್ಯಾಜಿನೇಷನ್ ಬರಲಿ. ಮುಂದೆ ಡೀಟೇಲ್ ಆಗಿ ಹೇಳಬೇಕಾದ್ರೆ ಇನ್ನಷ್ಟು ಬೆಳಿಬಹುದು. ಯಾವುದೇ ವಿಷಯವನ್ನಾದರೂ ಇಂಟ್ರೆಸ್ಟಿಂಗ್ನ ನೋಡೋದನ್ನು ಮೊದಲು ಕಲ್ತ್ಕೋಬೇಕು ನಾವು. ಇಂಟ್ರೆಸ್ಟ್ ಹೊರಟೋಯ್ತು ಅಂತಂದರೆ ಆಮೇಲೆ ಕಲಿಯೋದ್ರಲ್ಲಿ ಅರ್ಥ ಇರೋದಿಲ್ಲ. ಎಕ್ಸಾಮಿಗೆ ಅಂತಲೇ ಓದ್ತಾ ಇದ್ರು ತೆರೆದ ಗಣ್ಣಿನಿಂದ, ಅಂದರೆ ಹೇಗೆ ಆಸಕ್ತಿಯಿಂದ ಅಥವಾ ಕುತೂಹಲದಿಂದ ನಾವು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮನಸ್ಸು ಎಷ್ಟು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇರುತ್ತೆ. ಇಲ್ಲಿ ಹೇಳ್ತಾ ಇರೋದೇನು, ರಾಸಲೀಲಾ ಇತ್ತು ಮೊದಲು, ಮೊಘಲ್ ಕೋರ್ಟ್ಸ್ಗಳು ಅದನ್ನು ಪ್ಯಾಟ್ರನೈಸ್ ಮಾಡ್ತಾರೆ, ಇನ್ನಷ್ಟು ರಿಫೈನ್ ಆಗುತ್ತೆ ಆವಾಗ. ಆಮೇಲೆ 2 ಮೇಜರ್ ಸ್ಕೂಲ್ಸ್, ಜೈಪುರ್ ಘರಾನ, ಲಕ್ನೋ ಘರಾನ ಡೆವಲಪ್ ಆಗುತ್ತೆ ಕಥಕ್. ಹಾಗಾಗಿ ಏನಿದೆ ತಿಳಿಸೋದು ನಮಗೆ, ಇಂಡಿಯನ್ ಕಲ್ಚರ್ ಇಸ್ ಶೇಪ್ಡ್ ಬೈ ಮಲ್ಟಿಪಲ್ ಇನ್ಫ್ಲೂಯೆನ್ಸಸ್. ಕಲ್ಚರಿಗೆ ಈಗ ನೋಡಿ, ಆವಾಗ ಪವರು, ರಿಲಿಜನ್ನು, ಪಾಲಿಟಿಕ್ಸ್ ಅಂತೆಲ್ಲ ಇರ್ತಾ ಇತ್ತು, ಅದು ನೋಡಿದ್ವಿ. ಕಲ್ಚರ್ಗೆ ಸಂಬಂಧಪಟ್ಟಾಗೆ ಟೆಂಪಲ್ ಒಂದು ಕಡೆ ಆದರೆ, ಒಂದು ಕಡೆ ಭಕ್ತಿ, ಇನ್ನೊಂದು ಕಡೆ ಮುಘಲ್. ಇಲ್ಲಿ ಯಾವ ಕಲ್ಚರ್ ಬಗ್ಗೆ ಹೇಳ್ತಾ ಇದ್ದಾರೆ, ಕಥಕ್ ಬಗ್ಗೆ ಹೇಳ್ತಾ ಇದ್ದಾರೆ. ಕಥಕ್ ಹೇಗೆ ಡೆವಲಪ್ ಆಯಿತು, ಮೊದಲು ಟೆಂಪಲಲ್ಲಿ ಸ್ಟೋರಿ ಟೆಲ್ಲಿಂಗ್, ಆಮೇಲೆ ಭಕ್ತಿ ಮೂಮೆಂಟ್, ಆಮೇಲೆ ಮುಘಲ್ ಕೋರ್ಟ್ ಪ್ಯಾಟರ್ನೈಸ್ ಮಾಡುತ್ತೆ. ಅದಕ್ಕೆ ಹೇಳೋದು ಸಿಂಕ್ರೆಟಿಸಮ್. ಸೊಸೈಟಿಯ ಎಷ್ಟೋ ಕಾನ್ಸೆಪ್ಟ್ಗಳು ಈಗಲೇ ನಿಮ್ಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು NCERTಯಿಂದ ಮೊದಲು ಓದಿ ಅಂತ ಹೇಳಿದ್ದು. ಈಗ ನಮಗೆ ಬರೀ ಹಿಸ್ಟ್ರಿ ಮಾತ್ರ ಗೊತ್ತಾಗ್ತಾ ಇಲ್ಲ, ಜಿಯೋಗ್ರಫಿ ಹೇಗೆ ಶೇಪ್ ಆಗ್ತಾ ಇದೆ, ಸೊಸೈಟಿ ಹೇಗೆ ಬಿಲ್ಡ್ ಆಗ್ತಾ ಇದೆ, ಆರ್ಟ್ ಆ್ಯಂಡ್ ಕಲ್ಚರ್, ಹಲವಾರು ಎಥಿಕ್ಸು ಮತ್ತು ಇನ್ನು ಗವರ್ನೆನ್ಸು, ಅದನ್ನು ಸಹ ತಿಳ್ಕೊಳ್ತಾ ಇದ್ದೇವೆ. ಸೊ ಒಂದು ವಿಷಯವನ್ನು ಒಂದೇ ಡೈಮೆನ್ಷನಿಂದ ನೋಡೋದಲ್ಲ, UPSCಲಿ ಯಾವ್ಯಾವ ವಿಷಯಗಳಿದೆಯೋ ಆ ಎಲ್ಲ ವಿಷಯಗಳ ಡೈಮೆನ್ಷನಿಂದ ಸಹ ನಾವು ನೋಡಬೇಕು. ಸಿಂಕ್ರೆಟಿಸಮ್ ಅಂತಂದರೆ ಕಲ್ಚರಲ್ ಫ್ಯೂಷನ್ ಅಂತ, ಬ್ಲೆಂಡಿಂಗ್ ಆರ್ ಮರ್ಜಿಂಗ್ ಆಫ್ ಡಿಫ್ರೆಂಟ್ ಬಿಲೀಫ್ಸ್, ಕಲ್ಚರ್ಸ್ ಆರ್ ಐಡಿಯಾಸ್ ಟು ಕ್ರಿಯೇಟ್ ಸಮಥಿಂಗ್ ನ್ಯೂ. ಇಲ್ಲಿ ನೋಡಿ, ಭಕ್ತಿ ಟ್ರೆಡಿಷನ್ ಬಂತು, ಟೆಂಪಲ್ ಬಂತು, ಮುಘಲ್ಸ್ ಬಂದರು, ಎಲ್ಲ ಸೇರಿ ಯಾವುದಕ್ಕೆ ಕೊಡುಗೆ ಕೊಟ್ಟರು, ಕಥಕ್ ಅನ್ನುವಂಥ ಕಲ್ಚರ್ಗೆ. ಡಿಫ್ರೆಂಟ್ ಬಿಲೀಫ್ಸಿಂದ ಬಂದಿರೋರು, ಭಕ್ತಿ ಬೇರೆ, ಮುಘಲ್ಸ್ ಬೇರೆ, ಟೆಂಪಲ್ ಬೇರೆ. ಭಕ್ತಿ ಟೆಂಪಲಿಗೂ ಡಿಫ್ರೆನ್ಸ್ ಇದೆ ಅಲ್ವಾ. ಕಲ್ಚರ್ಸ್, ಭಕ್ತಿಯಲ್ಲಿ
ಪರ್ಸನಲ್ ಗಾಡ್, ಟೆಂಪಲಲ್ಲಿ ಕಲೆಕ್ಟಿವಿಸಮ್, ಕಲ್ಚರ್ಸ್, ಐಡಿಯಾಸ್, ಬೇರೆ ಬೇರೆ ಐಡಿಯಾಸ್ ಎಲ್ಲ ಮರ್ಜ್ ಆಗಿ ಬ್ಲೆಂಡ್ ಆಗಿ ಹೊಸದಾಗಿರುವ ಒಂದು ಆರ್ಟ್ ಫಾರ್ಮ್ ಅಥವಾ ಹೊಸದಾಗಿರೋ ಯಾವುದೋ ಒಂದು ಕಲೆಗೆ ಈ ಮಹತ್ವ ಸಿಗ್ತಾ ಇದೆ. ಇನ್ನೊಂದು ಮಿನಿಯೇಚರ್ ಪೇಂಟಿಂಗ್ಸ್. ಮಿನಿಯೇಚರ್ ಪೇಂಟಿಂಗ್ ಬಗ್ಗೆ ಎಷ್ಟು ಚಿಕ್ಕದಾಗಿರುತ್ತೆ ಅಂತ ಒಂದ್ಸರಿ ಮೆನ್ಷನ್ ಮಾಡಿದ್ದೆ. ಇಲ್ಲಿರೋ ಅಷ್ಟು ಚಿಕ್ಕದಾಗಿರೋದಿಲ್ಲ, ಅದರ ಅಳತೆ ಎಷ್ಟು ದೊಡ್ಡದಿರುತ್ತೆ ಒಂದ್ಸರಿ ಹೋಗಿ ನೋಡಿ, ಇಂಟರ್ನೆಟಲ್ಲಿ ಸರ್ಚ್ ಮಾಡಿ. ಅನದರ್ ಮೇಜರ್ ಆರ್ಟ್ ಫಾರ್ಮ್ ದಟ್ ಡೆವಲಪ್ ಡ್ಯೂರಿಂಗ್ ದಿಸ್ ಟೈಮ್ ವಾಸ್ ಮಿನಿಯೇಚರ್ ಪೇಂಟಿಂಗ್. ನೋಡೋಣ ಇಲ್ಲಿ ಏನಾದರೂ ಚಿತ್ರ ಇದೆಯಾ. ಕ್ಲಾಸಿಕಲ್ ಡ್ಯಾನ್ಸು ಇದ್ದಾರೆ, ಭರತನಾಟ್ಯಂ, ಕಥಕ್ಕಳಿ, ಒಡಿಸ್ಸಿ, ಕುಚಿಪುಡಿ, ಮಣಿಪುರಿ ಅಂತೆಲ್ಲ ಇದೆ, ಎಲ್ಲ ಇತ್ತು ಆವಾಗ. ಮಿನಿಯೇಚರ್ಸ್ ನೋಡಿ, ಮಿನಿಯೇಚರ್. ಅಕ್ಬರ್ ರೆಸ್ಟಿಂಗ್ ಡ್ಯೂರಿಂಗ್ ಅ ಹಂಟ್, ಮೊಘಲ್ ಮಿನಿಯೇಚರ್ ಪೇಂಟಿಂಗ್ ಇದು. ಬೇಟೆ ಆಡ್ಲಿಕ್ಕೆ ಹೋದಾಗ ರೆಸ್ಟ್ ಮಾಡ್ತಾ ಇರೋದು ಅಕ್ಬರು. ಎಸ್ ನೋಡಿ, ಮಿನಿಯೇಚರ್ ಪೇಂಟಿಂಗ್ ನೋಡಿ. ಮಿನಿಯೇಚರ್ಸ್ ಆಸ್ ದೇರ್ ವೆರಿ ನೇಮ್ ಸಜೆಸ್ಟ್, ಸ್ಮಾಲ್ ಸೈಜ್ಡ್ ಪೇಂಟಿಂಗ್ಸ್. ಸೈಜ್ ಇರುತ್ತೆ, ಜನರಲಿ ಡನ್ ಇನ್ ವಾಟರ್ ಕಲರ್ ಆನ್ ಕ್ಲೋತ್ ಆರ್ ಪೇಪರ್. ಕ್ಲೋತ್ ಅಥವಾ ಪೇಪರ್ ಮೇಲೆ ಆಗಿ ಮಾಡ್ತಾರೆ. ಅರ್ಲಿಯೆಸ್ಟ್ ಮಿನಿಯೇಚರ್ಸ್ ವರ್ ಆನ್ ಪಾಮ್ ಲೀವ್ಸ್ ಆರ್ ವುಡ್. ಮತ್ತು ಪಾಮ್ ಲೀವ್ಸ್, ತಾಳೆ ಎಲೆ ಮತ್ತು ವುಡ್, ಅದ್ರ ಮೇಲೆ ಮಾಡ್ತಾ ಇದ್ರು. Some of the most beautiful of these found in Western India, used to illustrate Jaina text, Mughal emperors Akbar, Jahangir, Shah Jahan. Maharana Ram Singh playing Holi. Holi, Rajput miniature, ಕೋಟಾದಲ್ಲಿರೋದು. ನೋಡೋಣ. These were small paintings made on cloth ಇರಬಹುದು, ಪೇಪರ್, ಮೊದಲು ಪಾಮ್ ಲೀವ್ಸ್, ವುಡ್. ಸ್ಮಾಲ್ ಪೇಂಟಿಂಗ್ಸ್. Early miniature were used to illustrate Jaina manuscript. Later, during Mughal Empire, miniature painting reached new level. ಮೊಘಲ್ಸರು ಬಂದಾಗ ತುಂಬ ಆರ್ಟ್ ಆ್ಯಂಡ್ ಕಲ್ಚರ್ ಹೊಸ ಡೈಮೆನ್ಷನ್ ಅನ್ನು ಪಡ್ಕೊಳ್ತಾ ಬಂದಿದೆ. ಅಂತಂದರೆ ನಾವು ಹೇಳಿದ್ವಲ್ಲ, ಸಿಂಕ್ರೆಟಿಸಮ್, ಕಲ್ಚರಲ್ ಬ್ಲೆಂಡಿಂಗ್ ಆಗ್ತಾ ಇದೆ. ಇಷ್ಟು ದಿನ ನಮ್ಮ ದೇಶದಲ್ಲಿ ಯಾವುದಿತ್ತೋ ಈಗ ಅದಕ್ಕೆ ಹೊಸ ಹೊಸ ರೂಪವನ್ನು ಕೊಡ್ತಾ ಇದ್ದಾರೆ ಮೊಘಲ್ಸ್. ಅಕ್ಬರ್, ಜಹಾಂಗೀರ್, ಶಾಜಹಾನ್ ಇವರು ತುಂಬ ಕೊಡುಗೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಕೋರ್ಟ್ ಲೈಫ್ ಇರಬಹುದು, ಬ್ಯಾಟಲ್ಸು, ಹಂಟಿಂಗ್ ಸೀನ್ಸು, ರಾಯಲ್ ಪೋರ್ಟ್ರೇಟ್ಸ್ ಎಲ್ಲ ಥೀಮ್ಗಳನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಅದೇ ಬರ್ತಾ ಬರ್ತಾ ಮೊಘಲ್ ಎಂಪೈರ್ ವೀಕ್ ಆಗುತ್ತೆ. ವೀಕ್ ಆಗ್ತಾ ಇದ್ದ ಹಾಗೆ ನೋಡಿ, ಇಂಟ್ರೆಸ್ಟಿಂಗ್ ಆಗಿ ಏನಾಗುತ್ತೆ ಅಂತಂದರೆ, ಇಷ್ಟು ದಿನ ಮೊಘಲ್ ಎಂಪೈರ್ನಲ್ಲಿ ಯಾರಿದ್ರೋ ಅವರೆಲ್ಲ ಏನಾಗ್ತಾರೆ, ಮೈಗ್ರೇಟ್ ಆಗ್ತಾರೆ. ಇಲ್ಲಿ ರಾಜಸ್ಥಾನ್, ಡೆಕ್ಕನ್, ಹಿಮಾಲಯನ್ ಕಿಂಗ್ಡಮ್ಸ್, ಅಲ್ಲಿ ಅವರು ಮೈಗ್ರೇಟ್ ಆಗ್ತಾರೆ. ಅಲ್ಲಿ ಹೋಗಿ ಇನ್ನಷ್ಟು ಹೊಸ ರೀಜ್ನಲ್ ಸ್ಟೈಲ್ಗಳು ಬಿಲ್ಡ್ ಆಗುತ್ತೆ. ರಾಜ್ಪೂತ್ ಪೇಂಟಿಂಗ್ ಅಂತ ಬರುತ್ತೆ, ಪಹಾರಿ ಪೇಂಟಿಂಗು, ಕಾಂಗ್ರಾ ಸ್ಕೂಲ್ ಅಂತ ಡೆವಲಪ್ ಆಗುತ್ತೆ. ಕಾಂಗ್ರಾ ಪೇಂಟಿಂಗ್ ಅಂತಂದರೆ ಸಾಫ್ಟ್ ಕಲರು, ನೇಚರ್ ಥೀಮ್ಸು, ಕೃಷ್ಣ ಲೆಜೆಂಡ್ಸ್ ಎಲ್ಲ ಫೇಮಸ್ ಆಗಿರೋದು. ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗ್ತಾ ಇದೆಯಾ? ಒಂದು ಕಿಂಗ್ಡಮ್ಮು ತುಂಬ ವರ್ಷಗಳಿಂದ ಆರ್ಟ್ ಆ್ಯಂಡ್ ಕಲ್ಚರಿಗೆ ಸಪೋರ್ಟ್ ಮಾಡ್ತಾ ಬಂದಿರುತ್ತೆ. ಒಂದು ಕಿಂಗ್ಡಮ್, ಆ ಕಿಂಗ್ಡಮ್ ಯಾವಾಗ ವೀಕ್ ಆಯಿತೋ ಇವರೆಲ್ಲ ಏನಾಗ್ತಾರೆ, ಆರ್ಟ್ ಆ್ಯಂಡ್ ಕಲ್ಚರ್ ಅಥವಾ ಅದನ್ನು ಅವಲಂಬಿಸಿರೋರು ಅವರು ಬೇರೆ ಕಡೆ ಮೈಗ್ರೇಟ್ ಆಗ್ತಾರೆ. ಎಲ್ಲಿ ಅವರಿಗೆ ಆಶ್ರಯ ಸಿಗುತ್ತೋ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಹಿಂದಿನ ಕಿಂಗನ್ನೇ ಅವರು ಪ್ರೇಸ್ ಮಾಡ್ತಾ ಕೂತ್ರೆ, ಹಿಂದಿನ ಒಂದು ಕಲ್ಚರನ್ನೇ ಮೇಂಟೈನ್ ಮಾಡಿದರೆ ಸಾಕಾಗೋದಿಲ್ಲ. ಇವಾಗ ಅಲ್ಲಿನ ರೀಜ್ನಲ್ ಥಿಂಗ್ಸ್ಗಳನ್ನು ಸಹ ಅಡಾಪ್ಟ್ ಮಾಡ್ಕೋಬೇಕಲ್ವಾ. ಯಾವುದೇ ಊರಿಗೆ ಹೋದರೆ ಅಲ್ಲಿನ ಭಾಷೆ ಕಲ್ತ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದೇ ಥರನೇ ಈ ಒಂದು ಆರ್ಟ್ ಕ್ರಾಫ್ಟ್ ಪರ್ಸನ್ಸ್ ಅಥವಾ ಆರ್ಟಿಸ್ಟ್ಗಳು ಬೇರೆ ರೀಜನ್ಗೆ ಹೋಗಿ ಅಲ್ಲಿ ಯಾವುದು ಫೇಮಸ್ ಆಗಿದೆಯೋ ಅದನ್ನು ತಮ್ಮ ಪೇಂಟಿಂಗಲ್ಲಿ ತರ್ತಾರೆ. ಆವಾಗ ರೀಜನಲ್ ಸ್ಟೈಲ್ ಡೆವಲಪ್ ಆಗುತ್ತೆ. ರಾಜ್ಪೂತ್ ಪೇಂಟಿಂಗು, ಪಹಾರಿ ಪೇಂಟಿಂಗ್, ಕಾಂಗ್ರಾ ಸ್ಕೂಲು. ಸೊ ಅದೇನು, ಪೊಲಿಟಿಕಲ್ ಚೇಂಜ್ ಆಫನ್ ಲೀಡ್ಸ್ ಟು ಆರ್ಟಿಸ್ಟಿಕ್ ಟ್ರಾನ್ಸ್ಫಾರ್ಮೇಷನ್. ಪೊಲಿಟಿಕಲ್ ಆಗಿ ಹೇಗೆ ದೊಡ್ಡ ಬದಲಾವಣೆ ಆಗ್ತಾ ಇರುತ್ತೋ ಅದರಿಂದ ಆರ್ಟಿಸ್ಟಿಕಲಿ ಕಲೆಯಲ್ಲೂ ಸಹ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ. ಇನ್ನು ಬೆಂಗಾಲಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಎಕ್ಸಾಂಪಲ್ ಆಫ್ ರೀಜನಲ್ ಕಲ್ಚರ್ ನೋಡೋಣ. ಇಲ್ಲಿ ಏನಾದರೂ ಇಮೇಜ್ ಇದೆಯಾ? ಕೃಷ್ಣ, ರಾಧಾ ಆ್ಯಂಡ್ ಹರ್ ಕಂಪ್ಯಾನಿಯನ್, ಪಹಾರಿ ಮಿನಿಯೇಚರ್, ಕಾಂಗ್ರಾ. ಕೃಷ್ಣ ಇದನ್ನು ನೋಡಿ, ಕೃಷ್ಣ, ರಾಧಾ. ಎಸ್, ಕ್ಲೋಸರ್ ಲುಕ್, ಬೆಂಗಾಲ್, ರೀಜನಲ್ ಲ್ಯಾಂಗ್ವೇಜ್. ಏನು, ಪೇಜ್ ಫ್ರಮ್ ಪಾಮ್ ಲೀಫ್ ಮ್ಯಾನುಸ್ಕ್ರಿಪ್ಟ್, ಅರ್ಲಿಯೆಸ್ಟ್ ಬೆಂಗಾಲಿ ರಾಮಾಯಣ. ಪೇಜ್ ಇದು ಬೆಂಗಾಲಿ ರಾಮಾಯಣದ್ದು.
ಇದು ನೋಡೋಣ ಇಲ್ಲಿ ಏನು ಬಂತು. ಲ್ಯಾಂಗ್ವೇಜ್, ರಿಲಿಜನ್, ಮೈಗ್ರೇಷನ್, ಎಕಾನಮಿ. ಇಲ್ಲಿ ಕಲ್ಚರ್ ಹೇಗೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ ಅಂತಂದರೆ ಇದಕ್ಕೆ ಕಾರಣ ಆಗೋದು ಯಾವುದು? ಲ್ಯಾಂಗ್ವೇಜ್, ಭಾಷೆ, ಇನ್ನೊಂದು ರಿಲಿಜನ್, ಇನ್ನೊಂದು ಆವಾಗ ಹೇಳಿದಾಗೆ ಮೈಗ್ರೇಷನ್ ಮತ್ತು ಇನ್ನೊಂದು ಎಕಾನಮಿ, ಆರ್ಥಿಕತೆ. ಪದೇ ಪದೇ ಎಕಾನಮಿ ಬರ್ತಾ ಇರುತ್ತೆ ಆವಾಗವಾಗ ಮಿಡ್ಲಲ್ಲಿ. ಅರ್ಥ ಇದ್ದರೆ ಜೀವನಕ್ಕೆ ಅರ್ಥ ಬರೋದು, ಗೊತ್ತಾಗಿದೆಯಾ? ನಿಮ್ಮ ಹತ್ರ ಅರ್ಥ ಇದ್ದರೆ ಜೀವನಕ್ಕೆ ಅರ್ಥ ಇರುತ್ತೆ. ನಿಮ್ಮ ಹತ್ರ ಅರ್ಥ ಇಲ್ಲದೆ ಇದ್ದರೆ ಜೀವನಕ್ಕೂ ಅರ್ಥ ಇರೋದಿಲ್ಲ. ಆ ಸ್ಥಿತಿಲಿದ್ದೇವೆ ನಾವು ಇವತ್ತು. ಮೊದಲನೇ ಅರ್ಥ ಯಾವುದು? ಆರ್ಥಿಕತೆಯ ಅರ್ಥ. ಎರಡನೇ ಅರ್ಥ ಯಾವುದು? ಜೀವನಕ್ಕೆ ಬೇಕಾಗಿರೋ ಮೀನಿಂಗು. ಮೀನಿಂಗ್ ಇರಬೇಕು ಜೀವನದಲ್ಲಿ ಅಂತಂದರೆ ವ್ಯಕ್ತಿಗಳು ನಿಮ್ಮ ಜೊತೆ ಇರಬೇಕು, ವಸ್ತುಗಳು ನಿಮ್ಮ ಜೊತೆ ಇರಬೇಕು. ನ್ಯಾಸ ಆಗುವ ಆಸೆ ಇದ್ದರೆ ಅದು ಯಾವುದು ಬೇಕಾಗೋದಿಲ್ಲ. UPSC ಬೇಕಾಗೋದಿಲ್ಲ ಆವಾಗ, ಅಲ್ವಾ? ಯಾವುದೊಂದು ವಿಷಯ ಸಾಧಿಸ್ಲಿಕ್ಕೆ ಹೊರಟಿದ್ದೀರಿ ಅಂತಂದರೆ ಒಂದು ನಮಗೆ ಅಧಿಕಾರ ಬೇಕು ಒಳ್ಳೇದು ಮಾಡಲಿಕ್ಕೆ, ಇನ್ನೊಂದು ಹಣ ಬೇಕು. ಹಣ, ಅಧಿಕಾರ ಅಥವಾ ಯಾವುದೇ ಒಂದು ರೀತಿಯಾದಂಥ ಸಾಮರ್ಥ್ಯ, ಸ್ಟ್ರೆಂತ್ ಅಂತ ಹೇಳಬಹುದು, ಎಬಿಲಿಟಿ ಅಂತ ಹೇಳಬಹುದು. ಅದನ್ನು ಕೊಡೋದು ಅರ್ಥ. ಅರ್ಥವನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಮ್ಮ ಕೆಲಸಕ್ಕೊಂದು ಅರ್ಥ ಬರುತ್ತೆ. ಹಾಗಾಗಿ ಎಕಾನಮಿ ಬಹಳ ಇಂಪಾರ್ಟೆಂಟ್. ಇಲ್ಲಿ ಹೇಳ್ತಾ ಇರೋದು ಎವಲ್ಯೂಷನ್ ಆಫ್ ಬೆಂಗಾಲಿ ಲ್ಯಾಂಗ್ವೇಜ್. ಇನಿಷಿಯಲಿ ಪೀಪಲ್ ಇನ್ ಬೆಂಗಾಲ್ ಡಿಡ್ ನಾಟ್ ಸ್ಪೀಕ್ ಸಂಸ್ಕೃತ ಬೇಸ್ಡ್ ಲ್ಯಾಂಗ್ವೇಜ್. ಸಂಸ್ಕೃತ ಬೇಸ್ಡ್ ಲ್ಯಾಂಗ್ವೇಜ್ ಅನ್ನು ಅವರು ಮಾತಾಡ್ತಾ ಇರಲಿಲ್ಲ. ಬಟ್ ಲೇಟರ್ ಡ್ಯೂ ಟು ಟ್ರೇಡ್ ಆ್ಯಂಡ್ ಪೊಲಿಟಿಕಲ್ ಕಾಂಟ್ಯಾಕ್ಟ್, ಅಥವಾ ಇಲ್ಲೂ ಸಹ ಬಂತು ನೋಡಿ, ಕಾಂಟ್ಯಾಕ್ಟ್, ಟ್ರೇಡು ಮತ್ತು ಪೊಲಿಟಿಕಲ್ ಕಾಂಟ್ಯಾಕ್ಟ್ ವಿತ್ ಮಗಧ, ಸಂಸ್ಕೃತ ಇನ್ಫ್ಲೂಯೆನ್ಸ್ಡ್ ಇನ್ಕ್ರೀಸ್. ಸಂಸ್ಕೃತ ಇನ್ಫ್ಲೂಯೆನ್ಸು ಜಾಸ್ತಿ ಆಗ್ತಾ ಬರುತ್ತೆ. ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡಿ? ಮಗಧ. ಗುಪ್ತಾ ರೂಲ್ ಸ್ಟ್ರೆಂಥನ್ ಸಂಸ್ಕೃತ ಇನ್ಫ್ಲೂಯೆನ್ಸ್. ಬ್ರಾಹ್ಮಣ ಸೆಟಲ್ಡ್ ಇನ್ ಬೆಂಗಾಲ್. ಬ್ರಾಹ್ಮಣ ಬೆಂಗಾಲ್ ಸೆಟ್ಲ್ ಆಗ್ತಾರೆ. ಗುಪ್ತಾ ರೂಲು ಸಂಸ್ಕೃತ ಇನ್ಫ್ಲೂಯೆನ್ಸನ್ನು ಸ್ಟ್ರೆಂಥನ್ ಮಾಡುತ್ತೆ. ಸಂಸ್ಕೃತ ಬೇಸ್ಡ್ ಲ್ಯಾಂಗ್ವೇಜ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆದರೆ 15th century ಬರೋ ತನಕ ಬೆಂಗಾಲಿ ಎಮರ್ಜ್ಡ್ ಆಸ್ ಮೇಜರ್ ಲಿಟರರಿ ಲ್ಯಾಂಗ್ವೇಜ್. ಬೆಂಗಾಲಿ, ಬಟ್ ಬೆಂಗಾಲಿ ವಾಸ್ ನಾಟ್ ಪ್ಯೂರ್ಲಿ ಸಂಸ್ಕೃತ್. ಇಲ್ಲಿ ಸಂಸ್ಕೃತ ಪ್ಯೂರ್ ಆಗಿರಲಿಲ್ಲ. ಅದು ಎಲ್ಲಿಂದ ವರ್ಡ್ಸನ್ನು ತೆಗೆದುಕೊಳ್ಳುತ್ತೆ ಅಂತಂದರೆ ಟ್ರೈಬಲ್ ಲ್ಯಾಂಗ್ವೇಜಸ್, ಪರ್ಷಿಯನ್ ಮತ್ತು ಯುರೋಪಿಯನ್ ಲ್ಯಾಂಗ್ವೇಜಸ್ಗಳಿಂದ ಬೆಂಗಾಲಿ ವರ್ಡ್ಸನ್ನು ತಗೊಳುತ್ತೆ. ಹಾಗಾಗಿ ಲ್ಯಾಂಗ್ವೇಜು ಹೇಗೆ ಇಂಟರ್ಯಾಕ್ಷನ್ನಿಂದ ಇವಾಲ್ವ್ ಆಗ್ತಾ ಇದೆ. ಬರೀ ಯಾವುದೊಂದು ಪೊಲಿಟಿಕಲ್ ರೀಸನ್ ಮಾತ್ರ ಅಲ್ಲ, ಇಂಟರ್ಯಾಕ್ಷನ್. ಇನ್ನು ನಾರ್ತ್ ಲಿಟ್ರೇಚರ್ ಮತ್ತು ಲೋಕಲ್ ಬಿಲೀಫ್ಸ್. ನಾಟ್ ಆಲ್ ಲಿಟ್ರೇಚರ್ ವಾಸ್ ಸಂಸ್ಕೃತ್ ಬೇಸ್ಡ್. ಹೀಗೆ ಗೊತ್ತಿರಬಹುದು, ಒಂದು ವೇಳೆ ಪ್ರಿನ್ಸಿಪಲ್ ಸ್ಟೇಟ್ಮೆಂಟ್ ಬಂದರೆ ಆಲ್ ಆಫ್ ದಿ ಮೇಜರ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ ಆರ್ ಇವಾಲ್ವ್ ಫ್ರಮ್ ಸಂಸ್ಕೃತ್ ಕೊಟ್ಟರೆ ಎಲ್ಲ ಸಂಸ್ಕೃತ ಬೇಸ್ಡೇ ಆಗಿರೋದಿಲ್ಲ. ದೇರ್ ಆರ್ ಆಲ್ಸೋ ಫೋಕ್ ಟ್ರೆಡಿಷನ್ಸ್ ಅಲ್ವಾ. ನಾರ್ತ್ ಲಿಟ್ರೇಚರ್ ಇರಬಹುದು, ಅಲ್ಲಿ ಸ್ಟೋರೀಸ್ ಆಫ್ ಮಾಯಿನಾಮತಿ ಮತ್ತು ಗೋಪಿಚಂದ್ರ, ವರ್ಷಿಪ್ ಆಫ್ ಧರ್ಮ ಥಾಕೂರ್, ಹೀಗೆ ಬೇರೆ ಬೇರೆ ವಿಧಾನಗಳನ್ನು, ಟ್ರೆಡಿಷನ್ಗಳನ್ನು ನೋಡ್ಬೋದು ನಾವು. ಈ ಸರ್ಕ್ಯುಲೇಟೆಡ್ ಓರಲಿ, ನಾಟ್ ರಿಟರ್ನ್ ಡೌನ್. ಮಾತಿನಿಂದ ಇದು ಸರ್ಕ್ಯುಲೇಟ್ ಆಗಿರೋದು, ಬರ್ಕೊಂಡು ಆಮೇಲೆ ಅದನ್ನು ರಿಟರ್ನ್ ಡೌನ್ ಹಂಚಿರೋದು, ಪ್ರಸಾರ ಮಾಡಿರೋದಲ್ಲ. ಏನು ಗೊತ್ತಾಗುತ್ತೆ ಅಂತಂದರೆ ಮೆನಿ ಹಿಸ್ಟರೀಸ್ ಆಫ್ ಆರ್ಡಿನರಿ ಪೀಪಲ್ ಸರ್ವೈವ್ ಥ್ರೂ ಓರಲ್ ಟ್ರೆಡಿಷನ್. ಸಾಮಾನ್ಯ ಜನರ ಹಿಸ್ಟ್ರಿಗಳು ಸರ್ವೈವ್ ಆಗಿರೋದು ಓರಲ್ ಟ್ರೆಡಿಷನಿಂದ. ಸಬಾಲ್ಟರ್ ಕಲ್ಚರಲ್ ಟ್ರೆಡಿಷನ್ ಬಗ್ಗೆ ನಮಗಿದು ಗೊತ್ತಾಗುತ್ತೆ. ಜನ ಸಹ ನೋಡ್ಕೊಳ್ಳಿ, ಸಬಾಲ್ಟರ್ ಕಲ್ಚರಲ್ ಟ್ರೆಡಿಷನ್ ಸೊಸೈಟಿ ಬಂದಾಗ ಮತ್ತೆ ಅದ್ರ ಬಗ್ಗೆ ಸಹ ನಾವು ನೋಡಬೇಕು. ಪೀರ್ಸ್ ಆ್ಯಂಡ್ ರಿಲಿಜಿಯಸ್ ಟ್ರಾನ್ಸ್ಫಾರ್ಮೇಷನ್ ಇನ್ ಬೆಂಗಾಲ್. ಡ್ಯೂರಿಂಗ್ ಮೊಘಲ್ ರೂಲ್ ಮೆನಿ ಪೀಪಲ್ ಮೈಗ್ರೇಟೆಡ್ ಇನ್ ಟು ಈಸ್ಟರ್ನ್ ಬೆಂಗಾಲ್. ಮೊಘಲ್ ರೂಲ್ ಇದ್ದಾಗ ಈಸ್ಟರ್ನ್ ಬೆಂಗಾಲ್ ಕಡೆ ಮೈಗ್ರೇಟ್ ಆಗ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಫಾರೆಸ್ಟ್ ಇರುತ್ತೆ, ಕಾಡಿರುತ್ತೆ, ಅದನ್ನು ಕ್ಲಿಯರ್ ಮಾಡ್ತಾರೆ, ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಬೇಕಾದ್ರೆ ಲೋಕಲ್ ಕಮ್ಯುನಿಟಿ ನೀಡೆಡ್ ಗೈಡೆನ್ಸ್ ಆ್ಯಂಡ್ ಪ್ರೊಟೆಕ್ಷನ್. ಲೋಕಲ್ ಕಮ್ಯುನಿಟಿಗಳಿಗೆ ಗೈಡೆನ್ಸು, ಪ್ರೊಟೆಕ್ಷನ್ ಬೇಕಾಗಿರುತ್ತೆ. ದಿಸ್ ಲೆಡ್ ಟು ದಿ ರೈಸ್ ಆಫ್ ಪೀರ್ಸ್. ಪೀರ್ ಅಂತಂದರೆ ಯಾರು? ಸ್ಪಿರಿಚುವಲ್ ಗೈಡ್ ಆರ್ ಸೇಂಟ್ ಅಂತ. ಸ್ಪಿರಿಚುವಲ್ಲು ಆಧ್ಯಾತ್ಮಿಕತೆ ಇರಬಹುದು, ಸಂತರು ಅಂತ ಕರಿತೀವಲ್ವಾ, ಅವರಿಗೆ ಪೀರ್. ಆದರೆ ಇಂಟ್ರೆಸ್ಟಿಂಗ್ಲಿ ಪೀರ್ಸ್ ಇನ್ಕ್ಲೂಡೆಡ್ ಸೂಫಿ ಸೇಂಟ್ಸ್, ರಿಲಿಜಿಯಸ್ ಟೀಚರ್ಸ್, ಲೋಕಲ್ ಹೀರೋಸ್, ಇವನ್ ಡಿಫೈಡ್ ವಾರಿಯರ್ಸ್. ಹೀಗೆ ಒಬ್ಬರಿಗೆ ನಾವು ಈತ ಪೀರ್ ಅಂತ ಇಲ್ಲಿ ಹೇಳ್ತಾ ಇಲ್ಲ, ಈ ಥರ ಇವರೆಲ್ಲರಿಗೂ ಸಹ ಪೀರ್ ಅಂತ ರೆಫರ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಸಹ ಅದರಲ್ಲಿ ಇನ್ಕ್ಲೂಡ್ ಆಗಿರ್ತಾ ಇದ್ರು. ಏನು ನಮ್ಗೆ ತಿಳಿಸುತ್ತೆ? ಬ್ಲೆಂಡಿಂಗ್ ಆಫ್ ರಿಲಿಜಿಯಸ್ ಟ್ರೆಡಿಷನ್ಸ್. ದಿಸ್ ಇಸ್ ಮೇಜರ್ ಥೀಮ್ ಇನ್ ಇಂಡಿಯನ್ ಹಿಸ್ಟ್ರಿ ಅಲ್ವಾ. ರಿಲಿಜಿಯಸ್ ಟ್ರೆಡಿಷನ್ಗಳು ಹೇಗೆ ಬ್ಲೆಂಡ್ ಆಗ್ತಾ ಬಂತು,
ಅದನ್ನು ಈ ಥರ ನಾವು ನೋಡ್ಬೋದು. ಬೆಂಗಾಲಲ್ಲಿ ಈ ಒಂದು ಯುನಿಕ್ ಟೆಂಪಲ್ ಸ್ಟೈಲ್ ನೋಡಿದೋಣ, ಇಲ್ಲೆಲ್ಲಾದರೂ ಇದೆಯಾ? ಇನ್ನೊಂದು ಅನಿಮಿಸಮ್ ಅಂತ ಟರ್ಮ್ ಬರುತ್ತೆ, ಇದು ಬಹಳ ಇಂಪಾರ್ಟೆಂಟ್. ಅಟ್ರಿಬ್ಯೂಷನ್ ಆಫ್ ಸೋಲ್ ಪ್ಲಾಂಟ್ಸ್ ಇನ್ ಅನಿಮೇಟ್ ಆಬ್ಜೆಕ್ಟ್ಸ್ ಆ್ಯಂಡ್ ನ್ಯಾಚುರಲ್ ಫೆನೋಮ್. ಎನಿಮಿಸಮ್ ಇದ್ರ ಬಗ್ಗೆ ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೇನೆ ಅಂತ ತಿಳ್ಕೊಳ್ಳಿ, ನಿಮಗೆ ಅರ್ಥ ಹೇಗಾಗುತ್ತೆ. ಎನಿಮಿಸಮ್ ಅಂತಂದ್ರೆ ಏನು ಕೊಟ್ಟಿದ್ದಾರೆ, ಇಷ್ಟೇ ಅಲ್ಲ ಕನ್ನಡದಲ್ಲಿ ತಿಳ್ಕೊಳ್ಳಿ ಬೇಕಿದ್ರೆ ಏನಿರಬಹುದು ಎನಿಮಿಸಮ್ ಅಂತ. ಭಾಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅದು, ನೋಡೋಣ. ಏನು ಬರಿಬೇಕು ಅಂತ ಇಲ್ಲ, ತಿಳ್ಕೊಳ್ಳಿ ಅಷ್ಟೇ. ಎನಿಮಿಸಮ್ ಅಂತಂದ್ರೆ ಏನು? ಹಿಂದೂಯಿಸಮು ಇಸ್ಲಾಮಿಸಮ್ ಅನ್ನೋ ಥರ ಎನಿಮಿಸಮು ಸಹ ಒಂದು ಧರ್ಮನ? ಏನದು ಹೇಳಿದ್ರ ಮೊದಲು ಅಂತ ನನಗೆ ಗೊತ್ತಿಲ್ಲ. ಇದು ವಿಷ್ಣುಪುರ್, ಶಾಮರಾಯ ಟೆಂಪಲ್, ವಿಷ್ಣುಪುರ್. ಟೆಂಪಲ್ ಆರ್ಕಿಟೆಕ್ಚರ್ ಇನ್ ಬೆಂಗಾಲ್ನಲ್ಲಿ ಟೆಂಪಲ್ ಆರ್ಕಿಟೆಕ್ಚರ್ ಯಾವ ಥರ ಅಂದರೆ ಯುನಿಕ್ ಟೆಂಪಲ್ ಸ್ಟೈಲು. ಟೆಂಪಲ್ಸ್ ಕಾಪಿಡ್ ದ ಡಿಸೈನ್ ಆಫ್ ವಿಲೇಜ್ ಹಟ್ಸ್. ಅಂದರೆ 2 ಕಾಮನ್ ಸ್ಟೈಲ್, ಚೌಚಾಲ 2 ರೂಫ್ಡ್ ಮತ್ತು 4 ರೂಫ್ಡ್. ಚೌಚಾಲ ದೋ ಅಂತಂದರೆ 2, ಚೌ ಅಂತಂದರೆ 4. ಟೆರಾಕೋಟ ಆರ್ಟ್ ಇರ್ತಾ ಇತ್ತು, ಸ್ಕಲ್ಪ್ಚರ್ಸ್ ಇರ್ತಾ ಇತ್ತು, ಪೇಂಟಿಂಗ್ಸ್ ಇರ್ತಾ ಇತ್ತು. ವಿಷ್ಣುಪುರ ಟೆಂಪಲ್ ಅಂತ ಈಗ ಜಸ್ಟ್ ನೋಡಿದ್ವಲ್ವಾ, ಇದು ಅದಕ್ಕೊಂದು ಎಕ್ಸಾಂಪಲ್. ಬೇರೆ ಇಮೇಜ್ ಎಲ್ಲಾದರೂ ಇದೆಯಾ? ಪೇಜು ಇಲ್ಲಿ ಇರಿಸ್ತೇನೆ. ಇಲ್ಲಿ ಫಿಶ್ ಆಸ್ ಫುಡ್, ಫಿಶ್ ಬೀಯಿಂಗ್ ಡ್ರೆಸ್ ಫಾರ್ ಡೊಮೆಸ್ಟಿಕ್ ಕನ್ಸಂಪ್ಷನ್. ಫಿಶನ್ನು ಹೇಗೆ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಫುಡ್ ಕಲ್ಚರ್ ಬಗ್ಗೆ, ಫಿಶ್ ಆ್ಯಂಡ್ ರೈಸ್ ಇನ್ ಬೆಂಗಾಲ್. ರೀಜನಲ್ ಕಲ್ಚರ್ ಆಲ್ಸೋ ಇನ್ಕ್ಲೂಡ್ಸ್ ಫುಡ್ ಹ್ಯಾಬಿಟ್ಸ್. ಇನ್ ಬೆಂಗಾಲ್ ರೈಸ್ ಆ್ಯಂಡ್ ಫಿಶ್ ಬಿಕೇಮ್ ಸ್ಟೇಪಲ್ ಫುಡ್. ರೈಸು, ಫಿಶು. ಇವನ್ ಬ್ರಾಹ್ಮಿನಿಕಲ್ ರೂಲ್ಸ್ ಅಡಾಪ್ಟೆಡ್. ಬ್ರಾಹ್ಮಿನ್ಸ್ಗಳು ಸಹ ನಾನ್ ವೆಜಿಟೇರಿಯನ್ ಫುಡ್ಡನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಇನಿಷಿಯಲಿ ನಾರ್ಮಲಿ ಏನೋ ಹೇಳ್ತಾ ಇದ್ರು, ಬ್ರಾಹ್ಮಿನ್ಸ್ ಅವಾಯ್ಡ್ ಮಾಡ್ತಿದ್ರು ನಾನ್ ವೆಜ್ಜನ್ನು. ಆದರೆ ಬೆಂಗಾಲಲ್ಲಿ ದೇ ಆರ್ ಅಲೌಡ್ ಟು ಈಟ್ ಸರ್ಟೆನ್ ಫಿಶ್. ಕೆಲವೊಂದು ಮೀನನ್ನು ತಿನ್ನಲಿಕ್ಕೆ ಈಗ ಅಲೋ ಇದೆ, ಅವಕಾಶ ಇದೆ. ಹಾಗಾದರೆ ಏನು? ಕಲ್ಚರ್ ಅಡಾಪ್ಟ್ಸ್ ಟು ಜಿಯೋಗ್ರಫಿ. ಆ ಭೌಗೋಳಿಕತೆ ಯಾವ ಥರ ಇದೆ, ಬದುಕಬೇಕಲ್ವ ಮನುಷ್ಯ, ಎಲ್ಲಿದ್ದರೂ ಬದುಕೋದು ಅವನಿಗೆ ದೊಡ್ಡ ಗುರಿ. ಹಾಗಾಗಿ ತನ್ನ ಕಲ್ಚರೆಲ್ಲ ಆಮೇಲೆ ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾನೆ. ಬೇರೆ ದಾರಿನೇ ಇಲ್ಲ ಅಂತಂದರೆ ಮನುಷ್ಯ ಯಾವುದಕ್ಕಾದ್ರೂ ರೆಡಿ ಆಗಿರ್ತಾನೆ, ಸರ್ವೈವ್ ಆಗಬೇಕು ಅಲ್ವಾ. ಅದನ್ನು ನಾವು ನೋಡ್ಬೋದು. ಈ ಚಾಪ್ಟ್ರಲ್ಲಿ ಮೇನಾಗಿ ಏನೇನು ಥೀಮ್ ನೋಡಿದ್ವಿ? ರೀಜನಲ್ ಐಡೆಂಟಿಟಿ ಹೇಗೆ ಡೆವಲಪ್ ಆಯಿತು, ಫಾರ್ಮ್ ಆಯಿತು, ಲ್ಯಾಂಗ್ವೇಜಸ್ಗಳು, ಮತ್ತು ರಿಲಿಜನ್ ಮತ್ತು ಪೊಲಿಟಿಕ್ಸ್ ಇಂಟರಾಕ್ಷನ್, ಡ್ಯಾನ್ಸ್ ಮತ್ತು ಆರ್ಟ್ ಫಾರ್ಮ್ ಡೆವಲಪ್ ಆಗಿರೋದ್ರ ಬಗ್ಗೆ, ಮೈಗ್ರೇಷನ್ ಹೇಗಾಗಿದೆ, ಸಿಂಕ್ರಟಿಸಮ್ ಇಂಡಿಯನ್ ಕಲ್ಚರಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನೋಡಿದ್ದೀವಿ. ES1 ಕಲ್ಚರ್ ಕ್ವಶನ್ನು, ಎಸ್ಸೆ ಟಾಪಿಕ್ಸು, ಇಂಟರ್ವ್ಯೂ, ಡಿಸ್ಕಷನ್, ಇಲ್ಲೆಲ್ಲ ಕಡೆ ಇದು ಬರ್ಬೋದು. ಕೆಲವೊಂದು ಕ್ವಶನ್ ಇದೆ, ವೈ ಡು ರೀಜನಲ್ ಕಲ್ಚರ್ಸ್ ಡೆವಲಪ್ ಡಿಫ್ರೆಂಟ್ಲಿ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ? ಯಾಕಂದರೆ ಜಿಯೋಗ್ರಫಿ, ಪೊಲಿಟಿಕಲ್ ರೂಲು, ಮೈಗ್ರೇಷನ್ನು, ರಿಲಿಜನ್ನು, ಟ್ರೇಡು, ಇಂಟರಾಕ್ಷನ್ ಎಲ್ಲ ಡಿಫ್ರೆಂಟ್ ಇತ್ತು ಅಂತ. ಇದು ಜಸ್ಟ್ ಒಂದು ಥಾಟ್ ಪ್ರೊಸೆಸ್ಸಿಗೆ, ಲಾಸ್ಟಲ್ಲಿ ಏನು ಬರೀಬೇಕಾ ಆದ ಅವಶ್ಯಕತೆ ಇರೋದಿಲ್ಲ. ಲಾಸ್ಟಲ್ಲಿ ಒಂದ್ಸರಿ ನೋಡ್ಕೊಳ್ಳಿ ಅಷ್ಟೇ. ವೈಸ್ ಇಂಡಿಯನ್ ಕಲ್ಚರ್ ಕನ್ಸಿಡರ್ಡ್ ಪ್ಲೂರಲಿಸ್ಟಿಕ್ ಅನ್ನುವಂಥ ಟರ್ಮು ಮೇನ್ಸಲ್ಲಿ ಬರುತ್ತೆ. ಯಾಕಂತಂದರೆ ಮಿಕ್ಸಿಂಗ್ ಆಫ್ ಟ್ರೆಡಿಷನ್, ರೀಜನಲ್ ಡೈವರ್ಸಿಟಿ, ಮಲ್ಟಿಪಲ್ ರಿಲಿಜನ್ನು, ಡಿಫ್ರೆಂಟ್ ಲ್ಯಾಂಗ್ವೇಜು, ಕಂಟಿನ್ಯೂಸ್ ಕಲ್ಚರಲ್ ಎಕ್ಸ್ಚೇಂಜ್, ಇದೆಲ್ಲದರಿಂದಾಗಿ ನಮ್ಮ ಕಲ್ಚರ್ ಪ್ಲೂರಲಿಸ್ಟಿಕ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇಲ್ಲಿ ಮೇನ್ ಪಾಯಿಂಟ್ಸ್ ಇದೆ. ಈ ಚಿಕ್ಕ ಚಿಕ್ಕ ಪಾಯಿಂಟನ್ನೇ ಮುಂದೆ ನಾವು ಇವಾಲ್ವ್ ಮಾಡ್ತಾ ಹೋಗ್ತೇವೆ. ಹೇಗೆ ಏನು ಅಂತ ನೋಡೋಣ. ಸೊ ಇಲ್ಲಿಗೆ ಈ ಚಾಪ್ಟರ್ನ ವಿಡಿಯೋ ಮುಗಿತಾ ಇದೆ. ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ವಿಡಿಯೋನ ಲೈಕ್ ಮಾಡಿ, ಏನು ಅನಿಸ್ತದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.